ಅತ್ಯಂತ ಜೀವನದ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನ ನಾವಿವತ್ತು ನೋಡ್ಲಿಕ್ಕಿದ್ದೇವೆ. ಆಯ್ತಾ? ಎಲ್ಲರೂ ಶ್ರದ್ಧೆಯಿಂದ ಯಾರು ಯೋಗ ನಿದ್ರೆಗೆ ಹೋಗದೆ, ಮತ್ತೆ ಇದರಲ್ಲಿ ಏನೆಲ್ಲ ಮುಖ್ಯವಾದ ವಿಷಯಗಳಿರ್ತದೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ತಾರೆ, ಬರ್ಕೊಳ್ತಾ ಮಾಡಿ. ಯಾಕೆಂದ್ರೆ ಕೇಳಿ ಬಿಡುವುದಕ್ಕೆ ಇದು ಪುರಾಣ ಪುಣ್ಯ ಕಥೆ ಅಲ್ಲ. ಆತ್ಮಜ್ಞಾನ 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 ಅನ್ನೋದು ಸುಮ್ಮನೆ ಸಿಗುವಂತದ್ದಲ್ಲ. ದುರ್ಲಭ, ಅದು ತುಂಬಾ ದುರ್ಲಭವಾದದ್ದು. ಹಾಗಾಗಿ ಏನ್ ಮಾಡ್ಬೇಕು? ಮಹಾತ್ಮರು ಹೇಳಿದಂತಹ ಮಹಾತ್ಮರು, ಸದ್ಗುರುಗಳು, ಯೋಗಿಗಳು, ಸಿದ್ಧ ಕೃಷ್ಣನಂತಹ ಆತ್ಮಯೋಗಿಗಳು, ಬುದ್ಧರಂತವರು, ಜೀಸಸ್, ಮೊಹಮ್ಮದ್ ಅಂತವರು, ಗುರುನಾನಕ್ರಂತವರು ಅಲ್ವಾ, ರಾಮಚಂದ್ರ, ಶ್ರೀರಾಮನಂತವರು, ದತ್ತಾತ್ರೇಯರಂತವರು, ಯೋಗಿಗಳು, ಸಿದ್ಧ ಪುರುಷರು, ಸ್ಥಳಿಗೆ ಸೇರಿದಂತವರನ್ನ ಏನಂತ ಕರಿತೀವಿ ನಾವು? ಯೋಗೀಶ್ವರರು. ಅಂತಹ ಮಹಾತ್ಮರು ಧ್ಯಾನ ಮಾಡುವವರನ್ನ, ಅಂತಹ ಮಹಾತ್ಮರು ಏನ್ ಮಾಡಿದ್ದಾರೆ? ನಮಗೆ ಆತ್ಮಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ ಹೇಳಿಕೊಟ್ಟು ಹೋಗಿದ್ದಾರೆ. ಅದನ್ನ ಸಾಧಿಸುವ ಮಾರ್ಗವನ್ನ, ಧ್ಯಾನದ ಮಾರ್ಗವನ್ನ ತೋರಿಸಿಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ನಾವು ಅಂತವರು ಹೇಳಿದ ಸಂದೇಶವನ್ನ ಸುಮ್ಮನೆ ಕೇಳಿಬಿಟ್ರೆ ಅವರಿಗೇನು ನಷ್ಟ ಇಲ್ಲ. ಅವರಿಗಾಗಲೇ ಮುಕ್ತ ಜೀವಿಗಳಾಗಿದ್ದಾರೆ. ನಮಗೆ ನಷ್ಟ. ಬಹಳಷ್ಟು ಜನ ಓದುತ್ತಾರೆ, ಆದ್ರೆ ಓದಿದ್ದನ್ನ ಅಳವಡಿಸಿಕೊಳ್ಳುವುದಿಲ್ಲ. ಅಳವಡಿಸಿಕೊಳ್ಳದೆ ಇದ್ರೆ ಆ ಓದಿದ್ದು ಕೂಡ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ಹೇಳಿದ್ದನ್ನ, ಓದಿದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡಾಗ ಅದನ್ನ ಆಚರಿಸಬೇಕು. ಆಚರಿಸಿದಾಗಲೇ ಅದರ ಫಲ ಸಿಗ್ತದೆ. ಇಲ್ಲ ಹೋದರೆ ಏನಾಗ್ತದೆ ಅಂತಂದ್ರೆ ಆತ್ಮನನ್ನ ನಿರ್ಲಕ್ಷ್ಯ ಮಾಡಿದ ಪಾಪ ಬರ್ತದೆ. ಆತ್ಮವನ್ನ ನಿರ್ಲಕ್ಷ್ಯ ಮಾಡಿದ ಪಾಪ ಬರ್ತದೆ. ಆಗ ಏನಾಗ್ತೀವಿ? ಆತ್ಮ ಹಂತಕರಾಗ್ತೇವೆ. ಆತ್ಮ ಹಂತಕರಾಗ್ತೇವೆ. ಹಾಗಾದ್ರೆ ಏನು ಆತ್ಮಹಂತಕ ಅಂದ್ರೆ? ಏನು ಅದನ್ನ ತಿಳ್ಕೊಳ್ಬೇಕು ಮೊದಲು ನಾವು. ಆತ್ಮಹಂತಕ ಅಂದ್ರೆ ಒಟ್ಟಿನಲ್ಲಿ 3 ರೀತಿಯ ಹತ್ಯೆಗಳು ಬರ್ತದೆ. ಒಂದು ಹತ್ಯೆ, 3 ರೀತಿಯ ಹತ್ಯೆ ಬರ್ಕೊಳ್ಳಿ. 1ನೇದು ಹತ್ಯೆ, 2ನೇದು ಆತ್ಮಹತ್ಯೆ, 3ನೇದು ಏನು? ಆತ್ಮಹಂತಕ. 3ನೇವನ್ ಯಾರು? ಆತ್ಮಹಂತಕ. ಏನು ಇದಕ್ಕೆ ಡಿಫರೆನ್ಸ್ ಏನು? ಹತ್ಯೆ ಅಂತಂದ್ರೆ ಇನ್ನೊಬ್ಬರ ದೇಹದಲ್ಲಿ ಆ ಆತ್ಮ ಇಲ್ಲದ ಹಾಗೆ ಮಾಡೋದು. ಇನ್ನೊಬ್ಬರ ದೇಹದಲ್ಲಿ ಆತ್ಮ ಇಲ್ಲದ ಹಾಗೆ ಮಾಡುವುದನ್ನ ಏನಂತ ಕರಿತೀವಿ? ಹತ್ಯೆ ಅಂತ ಕರಿತೀವಿ. ಅಂದ್ರೆ ಇನ್ನೊಬ್ಬವನನ್ನ ಚಾಕುದಿಂದ ಚೂರಿ ಹಾಕಿಯೋ ಅಥವಾ ಇನ್ನೇನೋ ಮಾಡಿ ಸಾಯಿಸೋದು. ಸಾಯಿಸಿದಾಗ ಏನಾಗ್ತದೆ? ಅವನ ದೇಹದಲ್ಲಿ ಆತ್ಮ ಅನ್ನೋದು ಹೊರಟು ಹೋಗ್ತದೆ. ಅದನ್ನು ಏನಂತ ಕರಿತೀವಿ ನಾವು? ಹತ್ಯೆ ಅಂತ ಕರಿತೀವಿ. ಹತ್ಯೆ ಮಾಡೋದು. 2ನೇದೇನು? ಆತ್ಮಹತ್ಯೆ. ಯಾರು ಸ್ವತಃ ತನ್ನ ದೇಹವನ್ನೇ ನಾಶ ಮಾಡಿಕೊಳ್ತಾನೋ, ತನ್ನ ದೇಹದಲ್ಲಿ ಆತ್ಮ ಇಲ್ಲದ ಹಾಗೆ ಮಾಡಿಕೊಳ್ತಾನೋ ಅದನ್ನ ಏನಂತ ಕರಿತೀವಿ? ಆತ್ಮಹತ್ಯೆ ಅಂತ ಕರೀತಾರೆ. ಆತ್ಮಹತ್ಯೆ ಅಲ್ವಾ? ತನ್ನ ದೇಹದಲ್ಲಿ ತನ್ನ ಆತ್ಮ ಇಲ್ಲದ ಹಾಗೆ ಮಾಡ್ಕೊಳ್ಳೋದು. ಯಾರು? ಸ್ವತಃ ಅವನೇ, ಬೇರೆಯವರಲ್ಲ. ಮೊದಲು ಹತ್ಯೆಯಲ್ಲಿ ಬೇರೆಯವರ ದೇಹದಲ್ಲಿ ಅವರ ಆತ್ಮ ಇಲ್ಲದ ಹಾಗೆ ಮಾಡುವುದು ಹತ್ಯೆ. ಸ್ವತಃ ತನ್ನ ದೇಹದಲ್ಲಿ ತನ್ನ ಆತ್ಮ ಇಲ್ಲದ ಹಾಗೆ ಮಾಡುವುದು ಆತ್ಮಹತ್ಯೆ. ಹಾಗಾದ್ರೆ ಆತ್ಮ ಹಂತಕ ಅಂದ್ರೆ ಯಾರು? ಆತ್ಮ ಹಂತಕ ಅಂದ್ರೆ ಯಾರು ಅಲ್ವಾ? ಅದನ್ನ ತಿಳ್ಕೊಳ್ಬೇಕು. ಆತ್ಮ ಹಂತಕ ಅಂದ್ರೆ ಆತ್ಮವನ್ನ ಶರೀರದಲ್ಲಿ ಇಲ್ಲದಂತೆ ಮಾಡಿದವನು ಅಲ್ಲ. ಆತ್ಮವೇ ಇಲ್ಲದ ಹಾಗೆ ಮಾಡಿದವನಲ್ಲ. ಯಾರೇ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಇಡೀ ತನ್ನ ಜೀವಿತದಲ್ಲಿ, ಜೀವನ ಇರುವ ಕಾಲದಲ್ಲಿ ಜೀವಿಸಿದರೂ ಕೂಡ ತನ್ನ ಜೀವನದಲ್ಲಿ ಆತ್ಮನನ್ನ ಎಷ್ಟು ಮಾತ್ರವೂ ಕೂಡ ಆತ್ಮಕ್ಕಾಗಿ, ಆತ್ಮ ಲಾಭಕ್ಕಾಗಿ ಏನನ್ನೂ ಮಾಡದೆ ಆತ್ಮನನ್ನ ನಿರ್ಲಕ್ಷ್ಯ ಮಾಡಿ ಕೇವಲ ಮನಸ್ಸನ್ನ ಯಾರು ಆಶ್ರಯಿಸಿದ್ದಾನೋ ಅವನು ಆತ್ಮಹಂತಕ. ಯಾರವನು? ಆತ್ಮಹಂತಕ. ಇಡೀ ತನ್ನ ಜೀವನದಲ್ಲಿ ತನ್ನ ಆತ್ಮವನ್ನ ಗುರುತಿಸದೆ, ತನ್ನ ಆತ್ಮಕ್ಕಾಗಿ, ತನ್ನ ಆತ್ಮದ ಲಾಭಕ್ಕಾಗಿ ಏನನ್ನೂ ಮಾಡದೆ ಆತ್ಮವನ್ನ ನಿರ್ಲಕ್ಷ್ಯ ಮಾಡಿ
ಕೇವಲ ಮನಸ್ಸನ್ನ ಆಶ್ರಯಿಸಿ ಯಾರು ಬದುಕಿದ್ದಾನೋ ಅವನು ಯಾರೋ ಆತ್ಮಹಂತಕ. ಯಾರವನು? ಆತ್ಮಹಂತಕ. ಇನ್ನೂ ಒಂದು ಸಾರಿ ಹೇಳ್ತೀನಿ ನೋಡಿ, ಏನೋ ಇಡೀ ಯಾವುದೇ ಒಬ್ಬ ವ್ಯಕ್ತಿ ಇಡೀ ತನ್ನ ಅವಧಿಯಲ್ಲಿ ತನ್ನ ಒಳಗಿರುವ ಆತ್ಮನನ್ನ ಗುರುತಿಸಲಾರದೆ, ಆತ್ಮಕ್ಕಾಗಿ, ತನ್ನ ಆತ್ಮದ ಲಾಭಕ್ಕಾಗಿ ಏನನ್ನೂ ಕೂಡ ಮಾಡದೆ, ಕೇವಲ ಮನಸ್ಸನ್ನ ಆಶ್ರಯಿಸಿ ಮನಸ್ಸು ಹೇಳಿದ ಹಾಗೆ ಕುಣಿದು ಇಡೀ ತನ್ನ ಜೀವನವನ್ನು ಹಾಗೇ ಕಳೆದು ಆತ್ಮವನ್ನ ಯಾರು ನಿರ್ಲಕ್ಷ್ಯ ಮಾಡಿದ್ದಾನೋ, ತನ್ನದೇ ಆತ್ಮವನ್ನ ಯಾರು ನಿರ್ಲಕ್ಷ್ಯ ಮಾಡಿದ್ದಾನೋ ಅವನನ್ನ ಏನಂತ ಕರಿತೀವಿ? ಆತ್ಮಹಂತಕ. ಆತ್ಮಹಂತಕ ಅವನು. ಅದೇ ಕೆಲಸವನ್ನು ಅವನು ಬೇರೆಯವರಿಗೆ ಮಾಡಿದ್ರು ಅವನು ಆತ್ಮಹಂತಕನೇ. ಬೇರೆಯವರ ಆತ್ಮವನ್ನ ಉದ್ಧಾರ ಮಾಡದ ಬೇರೆ ಯಾವ ಕೆಲಸ ಮಾಡಿದರೂ ಅವನು ಆತ್ಮಹಂತಕ. ಹಾಗಾಗಿ ಅದೇ ಮತ್ತೇನ್ ಮಾಡ್ಬೇಕು? ಆತ್ಮವನ್ನ ತಿಳ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನ್ ಮಾಡಬೇಕಾಗಿದೆ ಅಂತಂದ್ರೆ, ನಾವೆಲ್ಲ ಶರೀರಗಳಲ್ಲ, ನಾವೆಲ್ಲ ಯಾರು? ಆತ್ಮಗಳು. ಆತ್ಮಗಳಾದ ನಾವು ಈ ಲೋಕಕ್ಕೆ ಸೇರಿದವರ? ಈ ಲೋಕಕ್ಕೆ ಸೇರಿದವರಲ್ಲ. ಮೇಲಿನ ಲೋಕದಿಂದ ಭೂಮಿಯ ಮೇಲೆ ಬರುವಾಗ ಯಾಕೆ ಬಂದಿದ್ದೀವಿ ಗೊತ್ತು? ಒಂದು ಪ್ರಣಾಳಿಕೆಯನ್ನ ಹಿಡಿದು ಬಂದಿದ್ದೇವೆ. ನಾನು ಯಾಕೆ ಹೋಗ್ತಾ ಇದ್ದೇನೆ ಭೂಮಿಗೆ? ಭೂಮಿಗೆ ಹೋಗುವ ಉದ್ದೇಶ ಏನು? ಭೂಮಿಗೆ ಹೋದ ಮೇಲೆ ನಾನು ಅಲ್ಲಿ ಏನು ಮಾಡಿ ಬರಬೇಕಾಗಿದೆ ಅನ್ನುವ ತನ್ನದೇ ಆದ ಒಂದು ಪ್ರಣಾಳಿಕೆಯನ್ನ ಮೊದಲೇ ತಾನೇ ಸಿದ್ಧ ಮಾಡಿಕೊಂಡು ಭೂಮಿಗೆ ಬರ್ತಾನೆ. ಯಾಕಂದ್ರೆ ಮೇಲಿನ ಲೋಕದಲ್ಲಿರುವ ಆತ್ಮ ಒಂದೇ, ಅಲ್ಲಿ ಮನಸ್ಸು ಇರುವುದಿಲ್ಲ. ಆತ್ಮ ಯಾವಾಗಲೂ ಏನನ್ನ ಯೋಚನೆ ಮಾಡ್ತದೆ? ನನ್ನ ಉನ್ನತಿಗೆ ಏನು ಬೇಕೋ ಅದನ್ನ ಮಾತ್ರ ಯೋಚನೆ ಮಾಡ್ತದೆ. ಆತ್ಮ ಇನ್ನೂ ಉನ್ನತ ಲೋಕಗಳಿಗೆ ಸೇರಿಕೊಳ್ಳಬೇಕು ಅಂತ ಹೇಳಿ, ಇನ್ನೂ ಉತ್ತಮ ಸ್ಥಿತಿಗೆ ಹೋಗಬೇಕು ಅಂತ ಹೇಳಿ ಆತ್ಮ ಏನ್ ಮಾಡಿರ್ತದೆ? ತಾನು ಬೆಳೆಯುವುದಕ್ಕೆ ಏನು ಬೇಕೋ, ತಾನು ಬೆಳೆಯುವುದಕ್ಕೆ ಏನು ಬೇಕು ಅದನ್ನ ತಾನು ಪ್ರಣಾಳಿಕೆಯನ್ನ ತಯಾರು ಮಾಡಿಕೊಂಡು ಭೂಮಿಗೆ ಬರ್ತದೆ. ಏನ್ ಬೇಕು ಬೆಳಿಲಿಕ್ಕೆ? ಧ್ಯಾನ ಬೇಕು. ಧ್ಯಾನದಿಂದ ಏನ್ ಬೇಕು? ಮಾಡಬೇಕಾದದ್ದೇನು? ಧ್ಯಾನ. ಹೊಂದಬೇಕಾದದ್ದೇನು ಧ್ಯಾನದಿಂದ? ಜ್ಞಾನ. ಇದನ್ನ ನಾನು ಸಾಧಿಸಬೇಕು ಅಂತ ಹೇಳಿ ತಾನು ಒಂದು ಪ್ರಣಾಳಿಕೆಯನ್ನ ಸಿದ್ಧ ಮಾಡಿಕೊಂಡು ಭೂಮಿಗೆ ಬರ್ತದೆ. ಈ ಎರಡನ್ನ ಈ ಭೂಮಿಯ ಮೇಲೆ ಮಾತ್ರ, ಶರೀರದಲ್ಲಿ ಮಾತ್ರ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಹೇಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಭೂಮಿಗೆ ಬರುವುದು ಆತ್ಮಕ್ಕೆ ಅನಿವಾರ್ಯ. ಆದ್ದರಿಂದ ಭೂಮಿಯ ಮೇಲೆ ಶರೀರ ತೆಗೆದುಕೊಳ್ಳುವಾಗ ಏನ್ ಮಾಡ್ತದದು? ಆ ಶರೀರದಿಂದ ಧ್ಯಾನ ಮಾಡಬೇಕಾವು. ಧ್ಯಾನದಿಂದ ಜ್ಞಾನ ಸಂಪಾದಿಸಿಕೊಳ್ಳಬೇಕು. ಅದೇ ಪ್ರತಿಯೊಂದು ಆತ್ಮದ ಪ್ರಣಾಳಿಕೆ. ಆತ್ಮದ ಪ್ರಣಾಳಿಕೆ ಅದು, ಪ್ರೀ ಪ್ಲಾನ್. ಭೂಮಿಗೆ ಪ್ರತಿಯೊಂದು ಆತ್ಮ ಬರುವುದರ ಉದ್ದೇಶ ಏನೋ? ಏನು ಉದ್ದೇಶ? ನಾನು ಉನ್ನತಿಗೆ ಹೋಗಬೇಕು, ನನ್ನ ಆತ್ಮ ಇನ್ನು ಉನ್ನತ ಸ್ಥಿತಿಗೆ ಹೋಗಬೇಕು. ಅದಕ್ಕೆ ಏನ್ ಮಾಡಬೇಕು? ನಾನು ಭೂಮಿಗೆ ಹೋಗಬೇಕು, ದೇಹವನ್ನ ಧಾರಣೆ ಮಾಡಬೇಕು. ಭೂಮಿಗೆ ಹೋಗಿ ದೇಹ ಧಾರಣೆ ಮಾಡಿ ಮತ್ತೇನ್ ಮಾಡ್ಬೇಕು? ಅದನ್ನ ಯಾವ ಉದ್ದೇಶಕ್ಕಾಗಿ? ನಾನು ಅಲ್ಲಿ ಧ್ಯಾನ ಮಾಡಬೇಕು, ಧ್ಯಾನದಿಂದ ಜ್ಞಾನ ಸಂಪಾದನೆ ಮಾಡಬೇಕು. ನನ್ನ ಆತ್ಮ ಅದರಿಂದ ಉನ್ನತಿಯನ್ನು ಹೊಂದುತ್ತದೆ. ಆಗ ನಾನು ಮೇಲಿನ ಲೋಕಗಳಿಗೆ, ಸತ್ಯ ಲೋಕಕ್ಕೆ ಹೋಗಬಹುದು ಅಂತ ಹೇಳಿ ಆತ್ಮ ಏನ್ ಮಾಡ್ತದೆ? ಒಂದು ಪ್ರಣಾಳಿಕೆಯನ್ನ ಸಿದ್ಧ ಮಾಡಿಕೊಂಡು ನನ್ನ ಉನ್ನತಿಗೆ, ತನ್ನಲ್ಲಿ ಏನೇನೆಲ್ಲ ಇನ್ನೂ ಉನ್ನತಿಯನ್ನ ಹೊಂದಿಲ್ಲವೋ, ತಾನು ಇನ್ನೂ ಏನೇನನ್ನ ಕಲಿಬೇಕಾಗಿದೆಯೋ, ತಾನು ಇನ್ನೂ ಏನನ್ನೆಲ್ಲ ತಿಳ್ಕೊಳ್ಬೇಕಾಗಿದೆಯೋ ಅದೇ ಎಲ್ಲವನ್ನ ನಾನು ಈಗ ಕಲಿಬೇಕು ಅಂತ ಹೇಳಿ ಏನ್ ಮಾಡ್ತದೆ? ತನ್ನದೇ ಆದ ಒಂದು ಪ್ಲಾನ್ ರೆಡಿ ಮಾಡ್ತದೆ. ಅದು ಆತ್ಮ ಮೊದಲು ಪ್ಲಾನ್ ರೆಡಿ ಮಾಡ್ತದೆ. ನಾನು ಭೂಮಿ ಹೋಗಿ ಧ್ಯಾನ ಮಾಡಬೇಕು, ಧ್ಯಾನದಿಂದ ಜ್ಞಾನ ಸಂಪಾದನೆ ಮಾಡಬೇಕು, ಧ್ಯಾನವನ್ನು ಹಂಚಬೇಕು. ನಾನು ಇದರಲ್ಲೆಲ್ಲ ಹಿಂದಿದ್ದೇನೆ, ಇದನ್ನೆಲ್ಲ ನಾನು ಕಲಿಬೇಕು. ನನಗೆ ಕಷ್ಟ ಬರಬೇಕು, ಅವಮಾನ ಆಗಬೇಕು, ನನಗೆ ಬಡತನ ಬರಬೇಕು, ಎಲ್ಲವನ್ನ ತಾನು ಸ್ವತಃ. ಯಾಕೆ? ಆತ್ಮಕ್ಕೆ ಕಪಟ ಅನ್ನೋದು ಗೊತ್ತಿಲ್ಲ, ಆತ್ಮಕ್ಕೆ ಸುಖ ಅನ್ನೋದು ಗೊತ್ತಿಲ್ಲ, ಆತ್ಮಕ್ಕೆ ದುಃಖ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಏನ್ ಬೇಕೋ? ನಾನು ಉನ್ನತಿಯನ್ನು ಹೊಂದಬೇಕು ಅಷ್ಟೇ. ನಾನೇನ್ ಮಾಡಬೇಕು? ಉನ್ನತಿಯನ್ನ ಹೊಂದಬೇಕು ಅಷ್ಟೇ, ಬೇರೆ ಏನು ಅದಕ್ಕೆ ಗೊತ್ತಿರೋಲ್ಲ. ಅದಕ್ಕಾಗಿ ತನಗೆ ನಿಜವಾಗಲೂ ಯಾವುದನ್ನ ಮಾಡಿದ್ರೆ ನಾನು ಮೇಲೆ ಹೋಗ್ತೀನೋ
ಅದನ್ನ ಏನ್ ಮಾಡ್ತದೆ ಆತ್ಮ? ತಯಾರು ಮಾಡ್ಕೊಳ್ತದೆ. ಯಾರು ಮಾಡ್ಕೊಳ್ತದೆ? ಆವಾಗ ತಯಾರು ಮಾಡ್ಕೊಂಡಾಗ ಏನಾಗ್ತದೆ? ಪ್ರಣಾಳಿಕೆ ಪ್ರಕಾರ ಭೂಮಿಯ ಮೇಲೆ ಬಂದು ಆತ್ಮರಾದ ನಾವು ತಾಯಿಯ ಗರ್ಭವನ್ನ ಸೇರಿಕೊಳ್ತೇವೆ. ಗರ್ಭವನ್ನ ಸೇರ್ತೇವೆ. ಗರ್ಭದಲ್ಲಿ 9 ತಿಂಗಳು ಕಳೀತೇವೆ. 9 ತಿಂಗಳು ಕಳೆಯುವವರೆಗೂ ನಮ್ಮ ದೇಹದಲ್ಲಿ ಮನಸ್ಸು ನಿರ್ಮಾಣ ಆಗಿರುವುದಿಲ್ಲ. ಮನಸ್ಸು ನಿರ್ಮಾಣ ಆಗಿರುವುದಿಲ್ಲ. ಯಾಕೆ? ಮನಸ್ಸು ಅನ್ನುವುದು ಮಾಯೆ. ಮಾಯೆ ಅದು. ನಾವಿನ್ನೂ ಮಾಯೆಗೆ ಬಂದೇ ಇರೋಲ್ಲ. ಯಾಕೆ? ಇನ್ನು ಹೊಟ್ಟೆಯಲ್ಲೇ ಇರ್ತೀವಿ, ತಾಯಿ ಹೊಟ್ಟೆಯಲ್ಲಿ ಇರ್ತೀವಿ. ಅವಾಗ ನಮ್ಮ ಪ್ರಣಾಳಿಕೆ ನಮಗೆ ನೆನಪಿರುತ್ತದೆ. ನಾನು ಯಾಕೆ ಬಂದಿದ್ದೇನೆ, ನಾನು ಏನು ಮಾಡಬೇಕಾಗಿದೆ ಅನ್ನುವ ಸಂಪೂರ್ಣ ಜಾಗೃತಿ ಯಾರಿಗಿರ್ತದೆ? ಹೊಟ್ಟೆಯ ಒಳಗೆ ಇರುವ ಶಿಶುವಿಗಿರ್ತದೆ. ಆ ಆ ಮಗು ಏನ್ ಮಾಡ್ತದೆ? ತಾನು ಸಮಯ ಬಂದಾಗ ಗರ್ಭದಿಂದ ಹೊರಗೆ ಬರ್ತದೆ. ಅಂದ್ರೆ ಜನ್ಮ ತಗೊಳ್ತದೆ. ಜನ್ಮ ತಗೊಂಡ್ಮೇಲೆ ಏನಾಗ್ತದೆ? ಜನ್ಮ ತಗೊಂಡು ಯಾವಾಗ ಮೊದಲ ಉಸಿರು ಎಳ್ಕೊಳ್ತದೋ, ಭೂಮಿ ಸ್ಪರ್ಶ ಆಯ್ತು, ಮಾಯೆ ಆವರಿಸಿಕೊಳ್ತು. ನಾನು ಯಾಕೆ ಬಂದಿದ್ದೇನೆ, ನಾನು ಮಾಡಬೇಕಾದದ್ದೇನು, ನನ್ನ ಪ್ರಣಾಳಿಕೆ ಏನು ಅನ್ನೋದು ಮರೆತು ಹೋಗ್ತದೆ. ಯಾಕೆ? ಮಾಯೆ ಆವರಿಸಿಕೊಳ್ಳುತ್ತದೆ. ಮರ್ತೋಯ್ತದು. ಅಲ್ಲಿವರೆಗೂ ನೆನ್ಪಿತ್ತು. ಹೊರಗೆ ಯಾವಾಗ ಬಂದು ಮೊದಲನೇ ಉಸಿರು ಎಳ್ಕೊಳ್ತೋ ಅಲ್ಲಿಗೆ ಮುಗೀತು. ಪ್ರಣಾಳಿಕೆ ಮರೆತು ಹೋಯ್ತು. ಅವಾಗ ಹೇಗೆ ಬದುಕಲಿಕ್ಕೆ, ಹೇಗೆ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ? ತನಗೆ ಯಾರು ಹೇಗೆ ಕಾಣಿಸ್ತಾರೋ, ಯಾರು ಹೇಗೆ ಅಬ್ಸರ್ವ್ ಮಾಡ್ತಾರೋ, ತನಗೆ ಹೇಗೆ ಜೀವನ ಬರ್ತದೋ ಹಾಗೆ ಬದುಕನ್ನ ಬದುಕುವುದನ್ನ ಶುರು ಮಾಡ್ತದೆ. ಹೇಗೆ ಬದುಕ್ತದೋ? ತನ್ನ ತಾಯಿ, ತನ್ನ ಸುತ್ತಮುತ್ತ ಇರುವವರು ಏನು ಹೇಳಿಕೊಡ್ತಾರೋ ಅದನ್ನೇ ಕಲೀಲಿಕ್ಕೆ ಶುರು ಮಾಡ್ತದೆ. ಅದೇ ಜಾತಿಯನ್ನ ನನ್ನ ಜಾತಿ ಅಂತ ತಿಳ್ಕೊಳ್ತದೆ. ನಂತರ ಕುಟುಂಬದ ಪ್ರಭಾವಕ್ಕೆ ಒಳಗಾಗ್ತದೆ, ಪರಿಸರದ ಪ್ರಭಾವಕ್ಕೆ ಒಳಗಾಗ್ತದೆ, ಸಮಾಜದ ಪ್ರಭಾವಕ್ಕೆ ಒಳಗಾಗ್ತದೆ. ಆ ಜಾತಿ, ಕುಲ, ಲಿಂಗ, ಧರ್ಮ, ಊರು, ಕೇರಿ, ಸಂಪ್ರದಾಯ, ದೇಶ ಎಲ್ಲದರ ಪ್ರಭಾವಕ್ಕೆ ಒಳಗಾಗಿ ಅದು ಏನಂತ ತಿಳ್ಕೊಳ್ತದೆ? ಇದೇ ನನ್ನ ಸ್ವಂತಿಕೆ, ನಾನು ಇದಕ್ಕಾಗಿಯೇ ಬಂದಿದ್ದೇನೆ ಅನ್ನುವ ಮಾಯೆಯಲ್ಲಿ ಮತ್ತೆ 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 ಗಟ್ಟಿ ಆಗ್ತಾ ಹೋಗ್ತದೆ. ನನ್ನದು ಇದೆ, ಇದು ನನ್ನ ಜಾತಿ, ಇದು ನನ್ನ ಧರ್ಮ, ಇದು ನನ್ನ ಬಂಧುಗಳು, ಇದು ನನ್ನ ಊರು, ಇದು ನನ್ನ ಕೇರಿ, ಇದು ನನ್ನ ಸಂಪ್ರದಾಯ, ಇದು ನನ್ನ ಶಾಸ್ತ್ರ ಅಂತ ಹೇಳಿ ಏನ್ ಮಾಡ್ತದದು? ಅದನ್ನೇ ಗಟ್ಟಿಯಾಗಿ ಅದಕ್ಕೆ ಸರಿಯಾಗಿ ತಾಯಿ, ಅವ್ರ ಮನೆಯಲ್ಲಿರೋರು ಎಲ್ಲರೂ ಅದನ್ನ ಗಟ್ಟಿಗೊಳಿಸ್ತಾ ಹೋಗ್ತಾರೆ. ಅದೇ ಭಾಷೆಯನ್ನ ಕಲಿತದೆ. ಎಲ್ಲವೂ ಇದೇ ನಾನು, ಇದೇ ನನ್ನದು ಅನ್ನುವ ಮಾಯೆ ಗಟ್ಟಿ ಆಗ್ತಾ ಹೋಗ್ತದೆ. ಗಟ್ಟಿ ಆದ ಹಾಗೆ ಮಾಯೆ, ಗಟ್ಟಿ ಆದ ಹಾಗೆ ಮಾಯೆ, ಗಟ್ಟಿ ಆದ ಹಾಗೆ ತನ್ನ ಪ್ರಣಾಳಿಕೆ ದೂರ 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 ಹೋಗ್ತಾ ಇರ್ತದೆ. ಪ್ರಣಾಳಿಕೆ ಮರೆತು ಹೋಗ್ತಾನೆ ಇರ್ತದೆ. ನಾನು ಆತ್ಮ ಅನ್ನುವ ವಿಷಯ ಮರೆತು ಹೋಗ್ತಾನೇ ಇರ್ತದೆ. ತಾಯಿ ಗರ್ಭದಲ್ಲಿ ಯಾವ ಶರೀರ ತಯಾರಾಗಿರ್ತದೋ ಆ ಶರೀರವೇ ನಾನು ಅಂತ ತಿಳ್ಕೊಳ್ತದೆ. ನಾನು ಅಂದ್ರೆ ದೇಹ, ನಾನು ಅಂದ್ರೆ ಹೆಸರು, ನಾನು ಅಂದ್ರೆ ಗಂಡು, ನಾನು ಅಂದ್ರೆ ಈ ಜಾತಿ, ನಾನು ಅಂದ್ರೆ ಈ ಕುಲ, ನಾನು ಅಂದ್ರೆ ನಾನು ಅಂದ್ರೆ ಅಂತ ಹೇಳಿ ಆತ್ಮ ಅನ್ನುವ ಒಂದನ್ನ ಬಿಟ್ಟು ಅಸತ್ಯವಾದದ್ದು ಏನೇನಿದೆ, ಅಶಾಶ್ವತವಾದದ್ದು ಏನೇನಿದೆ ಅದೆಲ್ಲವೂ ನಾನು 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 ಅನ್ನುವ ಮಾಯೆಯೊಳಗೆ ಆತ್ಮ ಏನಾಗ್ತದೆ? ಸಿಕ್ಕಿ ಹಾಕಿಕೊಳ್ಳಲಿಕ್ಕೆ ಶುರುವಾಗ್ತದೆ. ಆಗ ನಾವು ಮೇಲಿನ ಲೋಕದಿಂದ ಬಂದವರು, ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ ಅನ್ನುವ ಜ್ಞಾನ ಸಂಪೂರ್ಣವಾಗಿ ಮರೆತು ಹೋಗಿ ಅಜ್ಞಾನ ಆವರಿಸಿಕೊಳ್ಳುತ್ತದೆ. ಇನ್ನೂ ವಿಚಿತ್ರ ಏನಪ್ಪಾ ಅಂತಂದ್ರೆ, ನಾವು ಅಲ್ಲಿ ಏನನ್ನ ನಿರ್ಣಯಿಸಿಕೊಂಡು ಬಂದಿದ್ದೇವೋ, ಏನು ಮಾಡಬೇಕು ಅಂತ ಬಂದಿದ್ದೇವೋ ಅದೆಲ್ಲವನ್ನ ಮರೆತು ಬಿಟ್ಟು ಏನನ್ನ ಮಾಡಬಾರದು ಅಂತ ಅಲ್ಲಿ ನಾವು ಪ್ರತಿಜ್ಞೆ ಮಾಡಿ ಬಂದಿದ್ದೇವೋ ಅದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆತ್ಮ ಏನಂತ ಪ್ರತಿಜ್ಞೆ ಮಾಡಿ ಬಂದಿತ್ತು, ಏನ್ ಪ್ಲಾನ್ ರೆಡಿ ಮಾಡಿ ಬಂದಿತ್ತು? ಹಿಂದೆ ಅನೇಕ ಜನ್ಮಗಳಲ್ಲಿ ನಾನು ಇಷ್ಟೆಲ್ಲಾ ಮಿಸ್ಟೇಕ್ ಮಾಡಿದ್ದೇನೆ, ಅದು ಯಾವುದನ್ನು ಮಾಡಬಾರದು, ಏನೆಲ್ಲ ಮಾಡಬಾರದು ಅಂತ ಅದು ಅಂದುಕೊಂಡು ಏನನ್ನ ಮಾತ್ರ ಮಾಡಬೇಕು ಅಂತ ತನ್ನ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿಕೊಂಡು ಬಂದಿತ್ತೋ, ಪ್ರಣಾಳಿಕೆ ಮರೆತು ಹೋಯಿತು.
ಏನನ್ನ ಮಾಡಬಾರದು ಅಂತ ತಾನು ಅನ್ಕೊಂಡು ಬಂದಿತ್ತು, ಅದು ಎಲ್ಲವನ್ನ ಮಾಡಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಕಾರಣ ಯಾಕೆ ಮರೆತು ಹೋಗಿ ಪರಿಸ್ಥಿತಿಯ ಪ್ರಭಾವಕ್ಕೆ ಒಳಗಾಗಿ ಬಿಡುತ್ತದೆ. ಕುಟುಂಬ ಧರ್ಮಕ್ಕೆ ಒಳಗಾಗಿ ಬಿಡುತ್ತದೆ. ನಾನು ಯಾವ ಕುಟುಂಬದಲ್ಲಿ ಹುಟ್ಟುತ್ತೇವೋ ಆ ಕುಟುಂಬವೇ ನನ್ನದು, ಯಾವ ಕುಲದಲ್ಲಿ ಹುಟ್ಟುತ್ತದೋ ಆ ಕುಲವೇ ನನ್ನದು, ಯಾವ ಮತದಲ್ಲಿ ಹುಟ್ಟುತ್ತೀವೋ ಆ ಮತವೇ ನನ್ನದು. ಹಾಗೆ ತನಗೆ ಬುದ್ಧಿ ಬರುವವರೆಗೂ ಬೆಳೀತದೆ. 7-8 ವರ್ಷಗಳು ತಂದೆ ತಾಯಿಯ ಪ್ರಭಾವಕ್ಕೆ ಹೆಚ್ಚು ತಾನು ಪ್ರಭಾವಕ್ಕೆ ಒಳಗಾಗ್ತದೆ. ಹೇಗೆ ಹೇಳ್ತಾರೋ ಹಾಗೇ ಮಾಡ್ತದೆ. ತಾಯಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ ಹಿಂದೂ ಆಗಿದ್ರೆ, ತಾಯಿ ಚರ್ಚಿಗೆ ಕರ್ಕೊಂಡು ಹೋಗ್ತಾಳೆ ಕ್ರಿಶ್ಚಿಯನ್ ಆಗಿದ್ರೆ, ಅಪ್ಪ ಮಸೀದಿಗೆ ಕರ್ಕೊಂಡು ಹೋಗ್ತಾನೆ ಏನೋ ಮುಸ್ಲಿಂ ಆಗಿದ್ರೆ. ನಿಜವಾಗ್ಲೂ ಆತ್ಮ ಹಿಂದುವೋ, ಮುಸ್ಲಿಮೋ, ಕ್ರಿಶ್ಚಿಯವೋ, ಬ್ರಾಹ್ಮಣನೋ, ಕ್ರೈಸ್ತನೋ, ವೈಶ್ಯನೋ, ಕ್ಷತ್ರಿಯನೋ, ಅಲ್ಲ ದಲಿತನೋ, SC-ಯೋ, ST-ನೋ, ಲಿಂಗಾಯತನೋ, ಯಾರು ಯಾರು ಇಲ್ಲ. ಕೇವಲ ಪ್ರಭಾವಕ್ಕೆ ಒಳಗಾಗಿ ಮಾಯೆ, ಎಲ್ಲವೂ ಮಾಯೆ, ಅಸತ್ಯವಾದದ್ದು. ಅದನ್ನ ಏನಂತ ತಿಳ್ಕೊಳ್ಳಕ್ಕೆ ಶುರು ಮಾಡ್ತದೆ. ಇದೇ ಸತ್ಯ, ಇದೇ ನನ್ನದು ಅನ್ನುವುದು ಗಟ್ಟಿ ಆಗ್ತಾ ಹೋಗ್ತದೆ. ಹಾಗೆ ಯಾರಿಗೇ ಆಗಲಿ ಸಮಾಜದಲ್ಲಿ ಯಾವುದಕ್ಕೆ ಹೀಗೆ ಬೆಳೆದು ಬುದ್ಧಿ ಬರ್ತದೆ. ಎಷ್ಟೋರು 16 ವರ್ಷನೋ, 17 ವರ್ಷನೋ, 18, 20 ವರ್ಷ ದೊಡ್ಡಕ್ಕಾಗಿ ಬೆಳೆದು ಸ್ವಲ್ಪ ಬುದ್ಧಿ ಬರ್ತದೆ. ಬುದ್ಧಿ ಬಂದ ತಕ್ಷಣ ಸುಮ್ಮನೆ ಬಂತ, ಸಮಾಜವನ್ನ ನೋಡಿ 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 ಕಲಿತದು ಏನನ್ನ. ಓಹೋ, ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಏನ್ ಬೇಕೋ? ದುಡ್ಡು ಬೇಕು. ಗೌರವ ಸಿಗಬೇಕು ಅಂದ್ರೆ ಏನ್ ಬೇಕು? ದುಡ್ಡು ಬೇಕು. ಅದಕ್ಕೆ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ? ದುಡ್ಡಿನ ಹಿಂದೆ ಬೀಳ್ಲಿಕ್ಕೆ ಶುರು ಮಾಡ್ತದೆ. ಬುದ್ಧಿ ಬೆಳವಣಿಗೆ ಆದ್ಮೇಲೆ ಏನ್ ಮಾಡ್ತದೆ? ದುಡ್ಡಿನ ಹಿಂದೆ ಬೀಳ್ತದೆ. ದುಡ್ಡು ಸಂಪಾದನೆ ಹೇಗೆ ಮಾಡುವುದು ಅನ್ನುವ ಮಾರ್ಗದ ಹಿಂದೆ ಬೀಳುತ್ತದೆ. ಹಾಗೆ ಯಾರಿಗೇ ಆಗಲಿ ಸಮಾಜದಲ್ಲಿ ಹಣಕ್ಕೆ ಬೆಲೆ ಅಲ್ವಾ? ಹೆಚ್ಚು ಬೆಲೆ ಯಾವುದಕ್ಕೆ? ಹಣಕ್ಕಿದೆ. ಹಣ ಇರುವವನೇ ದೊಡ್ಡವನು ಅಂತ ಭಾವಿಸ್ತದೆ. ಅವನಿಗೆ ಗೌರವ ಕೊಡ್ತಾರೆ ಅನ್ನೋದನ್ನ ನೋಡ್ತದೆ. ಹಾಗಾಗಿ ನಾನು ಕೂಡ ಹೆಚ್ಚು ಹಣವಿದ್ದರೆ ನಾನು ಕೂಡ ಏನ್ ಮಾಡ್ಬೋದು? ಅವನ ಹಾಗೆ ಆಗ್ಬೋದು ಅಂತ ಹೇಳಿ ಹಣ ಇಲ್ಲದೆ ಇದ್ರೆ ಏನು ಬೆಲೆ ಇಲ್ಲ, ಹುಲ್ಲು ಕಡ್ಡಿಗೂ ಬೆಲೆ ಇಲ್ಲ ಅಂದ ಹಾಗೆ ಆಗ್ತದೆ. ಅದಕ್ಕಾಗಿ ಹಣದ ಹಿಂದೆ ಬೀಳ್ತದೆ. ಹಣ ಸಂಪಾದನೆಯ ಮಾರ್ಗದ ಹಿಂದೆ ಬೀಳ್ತದೆ. ವಿದ್ಯೆಯ ಹಿಂದೆ ಬೀಳ್ತದೆ. ಯಾಕೆ ವಿದ್ಯೆ? ಕಲಿಲಿಕ್ಕಾಗಿಯೋ ಅಲ್ಲ. ಉದ್ಯೋಗ ಉದ್ಯೋಗ ಯಾಕೆ? ಹಣ ಬರ್ತದೆ. ಯಾವ ಉದ್ಯೋಗ ಮಾಡಿದ್ರೆ ಯಾವ ಜಾಸ್ತಿ ಹಣ ಬರ್ತದೆ. ಇವತ್ತು ಮಾರ್ಕೆಟಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಅಂತ ಹೇಳಿ ಅದನ್ನ ಸಾಧಿಸಲಿಕ್ಕಾಗಿ ಏನ್ ಮಾಡ್ತದೆ? ಇಂಜಿನಿಯರಿಂಗ್ ಅನ್ನು ಸೇರಿಕೊಳ್ತದೆ, ಡಾಕ್ಟರ್ ಅನ್ನ ಸೇರ್ತದೆ, ಇನ್ನೇನೇನೇನೋ ಮಾಡ್ಲಿಕ್ಕೆ ಶುರು ಮಾಡ್ತದೆ. ನಿಜವಾಗ್ಲೂ ಅದು ಅದರ ಪ್ರಣಾಳಿಕೆಯ ಅಲ್ಲ. ಅದನ್ನ ಮಾಡ್ಲಿಕ್ಕಾಗಿ ಆತ್ಮ ಬಂದಿದೆಯಾ? ಅಲ್ಲ. ಮಾಯೆಗೆ ಒಳಗಾಗಿ ಜಗತ್ತನ್ನ ಅನುಕರಿಸ್ಲಿಕ್ಕೆ ಶುರು ಮಾಡ್ತದೆ. ಯಾಕೆ? ಹಣ ಬೇಕು. ಬದುಕ್ಲಿಕ್ಕೆ ಹಣ ಬೇಕಲ್ವಾ? ದುಡ್ಡು ಬೇಕಲ್ವಾ? ದುಡ್ಡು ಜಾಸ್ತಿ ದುಡ್ಡಿದ್ರೆ ಎಲ್ಲ ಮಾಡ್ಬೋದು ಅಂತ ಹೇಳಿ ಹಣದ ಹಿಂದೆ ಬೀಳ್ತದೆ, ದುಡ್ಡಿನ ಹಿಂದೆ ಬೀಳ್ತದೆ. ದುಡ್ಡು ಸಂಪಾದನೆಯ ಮಾರ್ಗದ ಹಿಂದೆ ಬೀಳ್ತದೆ, ವಿದ್ಯೆ ಹಿಂದೆ ಬೀಳ್ತದೆ. ವಿದ್ಯೆಯು ಯಾಕಾಗಿ? ಉದ್ಯೋಗಕ್ಕಾಗಿ. ಉದ್ಯೋಗ ಯಾಕಾಗಿ? ಹಣಕ್ಕಾಗಿ. ಎಲ್ಲದರ ಮೂಲ ಹಣ. ಹಣ ಯಾಕೆ? ಭ್ರಮೆ. ಹಣ ಇದ್ದರೆ ಎಲ್ಲ ಸಿಗ್ತದೆ ಅನ್ನುವ ಭ್ರಮೆ. ಹಾಗೆ ಸಂಪಾದನೆ ಮಾಡ್ತಾನೆ. ಯಾವುದೋ ಒಂದು ಹಣ ಸಂಪಾದನೆ ಇಡೀ ಜೀವನ ಪರ್ಯಂತ ಅವನಿಗೆ ಎಷ್ಟು ಹಣ ಸಂಪಾದಿಸುವುದಕ್ಕೆ ಜೀವನವೆಲ್ಲ ವ್ಯಯಿಸಿ ಬಿಡ್ತಾನೆ. ಹಾಗೆ ಹಣ ಚೆನ್ನಾಗಿ ಸಂಪಾದಿಸಿ ಪದವಿಗಳನ್ನ ಪಡಿತಾನೆ. ಅಧಿಕಾರಕ್ಕೆ ಹೆಚ್ಚು ಹೆಚ್ಚು ಬೆಲೆಯನ್ನು ಕೊಡ್ತಾರೆ ಅಂತ ಹೇಳಿ ಅಧಿಕಾರ, ಗೌರವ, ಹೀಗೆ ಪ್ರತಿಯೊಂದನ್ನು ಬಯಸ್ತಾ ಪಡಿತಾ ಅದಕ್ಕಾಗಿ ಅಂತೇಳಿ ಇಡೀ ಜೀವನವನ್ನ ಶ್ರಮಿಸ್ಲಿಕ್ಕೆ ಶುರು ಮಾಡ್ತಾನೆ. ಅಂತಹ ಸ್ಥಿತಿಯನ್ನ ಸಂಪಾದಿಸಿಕೊಳ್ಬೇಕು ಅಂತ ಹೇಳಿ ಮಾಡಬಾರದ ಕೃತ್ಯಗಳಿಗೆ ಕೈ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಕೋರಿಕೆಗಳನ್ನ ಇಡ್ಲಿಕ್ಕೆ ಶುರು ಮಾಡ್ತಾನೆ. ಮಾಡಿದ ಅಲ್ಪ ಸ್ವಲ್ಪ ಪುಣ್ಯವನ್ನು ಕೂಡ ಸ್ವಾರ್ಥಕ್ಕಾಗಿ, ಮಾಯೆಗಾಗಿ, ಲೌಕಿಕತೆಗಾಗಿ ಅದನ್ನ ಪಡೀಲಿಕ್ಕಾಗಿ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇನ್ನು ನಾನು ಆತ್ಮ ಅಲ್ಲ, ದೇಹ 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 ಅನ್ನುವ ಮಾಯೆ ಗಟ್ಟಿ ಆಗ್ತಾ ಹೋಗ್ತದೆ.
ಆತ್ಮ ನಿಜವಾಗಲೂ ನಾನು ಏನನ್ನ ಮಾಡಬಾರದು ಅಂತ ಅಂದುಕೊಂಡು ಬಂದಿತ್ತು ಅದನ್ನೇ ಹೆಚ್ಚು 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 ಮಾಡ್ತಾ 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 ಹೋಗ್ತಾನೆ. ಯಾವುದಕ್ಕಾಗಿ ಜೀವನವೆಲ್ಲ ವಹಿಸ್ತಾರೋ, ಶ್ರಮಪಟ್ರು, ರಾತ್ರಿ ಹಗಲು ಕಷ್ಟಪಟ್ರು, ಅವೆಲ್ಲವನ್ನ ಏನ್ ಮಾಡ್ತಾನೆ, ಒಂದು ದಿನ ಜಾಗ ಖಾಲಿ ಮಾಡಲೇಬೇಕಲ್ವಾ? ಒಂದು ದಿನ ಜಾಗ ಖಾಲಿ ಮಾಡ್ಲೇಬೇಕಲ್ವಾ? ಆ ಜಾಗ ಖಾಲಿ ಮಾಡ್ತಾನೆ ಒಂದು ದಿವಸ. ಯಾವಾಗ ದೇಹದಿಂದ ಆತ್ಮ ಹೊರಗೆ ಬಂತು, ಆ ಕೂಡಲೇ ತಾನು ಕೇವಲ ಆತ್ಮದೊಂದಿಗೆ ಹೊರಟು ಬಿಟ್ಟ. ಅಲ್ಲಿಯವರೆಗೆ ಅವನಿಗೆ ಸಂಪೂರ್ಣ ಏನು ಆವರಿಸಿತ್ತು? ಮಾಯೆ ಆವರಿಸಿತ್ತು. ಯಾವಾಗ ದೇಹದಿಂದ ಆತ್ಮ ಹೊರಗೆ ಬಂತೋ, ತಾಯಿ ಗರ್ಭದಲ್ಲಿದ್ನಲ್ವಾ, ನಾನು ಯಾವ ಪ್ರಣಾಳಿಕೆಯನ್ನು ಇಟ್ಕೊಂಡು ಬಂದಿದ್ದೇನೆ, ಯಾವ ಉದ್ದೇಶದಿಂದ ಇಟ್ಕೊಂಡು ಬಂದಿದ್ದೇನೆ ಅಂತ ಅದು ಆಗ ಜಾಗೃತವಾಗ್ತದೆ. ಓಹೋ, ನಾನು ಯಾಕೆ ಬಂದಿದ್ದೆ, ಆದ್ರೆ ನಾನೇನ್ ಮಾಡಿದೆ ಅನ್ನೋದು ಸತ್ತ ಆ ಕ್ಷಣದಲ್ಲೇ ಗೊತ್ತಾಗ್ತದೆ. ದೇಹದಿಂದ ಆತ್ಮ ಹೊರಗೆ ಬಂದ ಕ್ಷಣದಲ್ಲೇ, ಎಲ್ಲೋ ಹೋಗಿಯಲ್ಲ. ಯಾಕೆ? ಮಾಯೆಯಿಂದ ಹೊರಗೆ ಬಂದ ಕೂಡಲೇ. ಆಗ ತಾನು ಒಬ್ಬನೇ ಮೇಲೆ ಹೋಗ್ತಾನೆ, ಒಬ್ಬನೇ ಹೋಗ್ತಾನೆ. ಸತ್ತ ನಂತರ ತಾನು ಆತ್ಮ ಅನ್ನೋದು ಸ್ಪಷ್ಟವಾಗಿ ತಿಳಿತದೆ. ಅವನು ಎಂತ ಮೂರ್ಖಾತ್ಮ ಆಗಿದ್ರು, ಪಾಪಾತ್ಮ ಆಗಿದ್ರು, ಅಯೋಗ್ಯನಾಗಿದ್ರು, ಮಾಡಬಾರದ ಕೃತ್ಯಗಳನ್ನ ಮಾಡಿ ಪರಮ ಪಾಪಿಯಾಗಿದ್ರು, ಸತ್ತ ತಕ್ಷಣ ಏನಾಗ್ತದೆ? ಅದೊಂದು ಆತ್ಮವೇ. ಕೂಡಲೇ ಆತ್ಮಕ್ಕೆ ಕಪಟ ಇಲ್ಲ, ಆತ್ಮಕ್ಕೆ ಕಪಟ ಇಲ್ಲ, ಆತ್ಮವೇ ಅದು. ಕೂಡಲೇ ಗೊತ್ತಾಗ್ತದೆ, ಅಯ್ಯೋ ಎಡವಟ್ಟಾಯ್ತು, ಕೆಲಸ ಕೆಲಸ ಎಡವಟ್ಟಾಯ್ತು. ಹಾಗಾಗಿ ಹಾಗಂತ ಹೇಳಿ ಅವನಿಗೆ ಏನು ಗೊತ್ತಿರಲ್ವಾ ಇದೆಲ್ಲ ಮಾಡಬಾರ್ದು ತಪ್ಪು ಅಂತ? ಗೊತ್ತಿರ್ತದೆ. ಯಾರು ಗುರುಗಳು ಸಿಕ್ಕಿರಲ್ವಾ? ಗುರುಗಳು ನೀನು ದೇಹ ಅಲ್ಲ, ನೀನು ಆತ್ಮ ಅಂತ ಹೇಳ್ತಾರೆ. ಹೇಳಿದ್ರು ಕೂಡ ದೇಹವೇ ನಾನು ಅಂತ ಜೀವಿಸ್ತಾರೆ. ಹೇಳಲ್ವಾ? ಈಗ ನೀವೆಷ್ಟು ಜನರಿಗೆ ಹೇಳೋಲ್ಲ ಧ್ಯಾನವನ್ನು? ಹೇಳಲ್ವಾ? ಹೇಳಿದ ತಕ್ಷಣ ಎಲ್ಲರೂ ಕೇಳಿಬಿಡ್ತಾರ? ಇಲ್ಲ. ಯಾಕೆ? ಮಾಯೆ ಅಷ್ಟು ಗಟ್ಟಿಯಾಗಿರ್ತದೆ. ಮಾಯೆ ಅಷ್ಟು ಗಟ್ಟಿಯಾಗಿರ್ತದೆ ಅದು. ಯಾಕೆ? ಹುಟ್ಟಿದಾಗಲಿಂದ ಅದರಲ್ಲೇ ಬೆಳೆದು ಬಂದಿರ್ತಾನೆ. ಒಂದೇ ಸರಿ ನೀವು ಹೇಳಿದ ತಕ್ಷಣ ಅದು ಹೋಗ್ಬೇಕಂದ್ರೆ ಸಾಧ್ಯನಾ? ಸಾಧ್ಯನಾ ಅದು? ಆ ಆತ್ಮ ಅಷ್ಟು ತುಡಿತದಿಂದ ಅಷ್ಟು ಸಾಧನೆ ಇದ್ರೆ ಅದಕ್ಕೆ ಬೇಗ ಕನೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ? ನಿಮಗೆ ಬುದ್ಧಿವಾದ ಹೇಳಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮನ್ನೇ ವಿಚಿತ್ರವಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇವನಿಗೆ ಏನೋ ಆಗಿದೆ, ಚೆನ್ನಾಗಿದ್ನಲ್ವಾ ಇಷ್ಟು ದಿವಸ, ಏನಾಯ್ತು ಇದಕ್ಕಿದ್ದಾಗ ಅಂತ ಹೇಳಿ ವಿಚಿತ್ರವಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಇನ್ನೂ ಏನೇನೋ ನಿಮ್ಮ ಊಟದ ಪದ್ಧತಿ, ನಿಮ್ಮ ಆಹಾರ, ನಿಮ್ಮ ಇರುವಿಕೆ, ನಿಮ್ಮ ಮಾತು ಅದನ್ನೆಲ್ಲ ಗಮನಿಸ್ತಾ ಇವನು ಈ ಭೂಮಿ ಮೇಲೆ ಇದ್ದವನೋ ಇಲ್ಲ ಅನ್ಯಗ್ರಹ ಜೀವಿಯೋ ಅಥವಾ ದೇಹದಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ ಬಿಟ್ಟಿದೆಯೋ ಅಂತ. ಅಷ್ಟೇ ಅಲ್ಲ, ಮತ್ತೆ ನೋಡು, ಇವತ್ತು ಇದನ್ನ ಬಿಡಿಸಿದ್ದಾರೆ, ನಾಳೆ ಇನ್ನೊಂದು, ನಾಡಿದ್ದು ಅದು, ಹುಷಾರು ನೀನು ಅಂತ ಹೇಳಿ ನಿಮಗೆ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಮಾಯೆ. ಮಾಯೆ ಅಷ್ಟು ಗಟ್ಟಿಯಾಗಿರ್ತದೆ ಅವರಲ್ಲಿ. ಇದು ಆತ್ಮಕ್ಕೆ ಮೇಲೆ ಹೋದ್ಮೇಲೆ ಅರ್ಥವಾಗ್ತದೆ. ಅಂದ್ರೆ ಸತ್ತ ನಂತರ ಇರುವುದು ಆತ್ಮವೇ. ಆದ್ದರಿಂದ ಏನಾಗ್ತದೆ? ಆತ್ಮ ನಾನು ಮಾತ್ರ ಅನ್ನೋದು ಅರ್ಥವಾಗ್ತದೆ. ಅಷ್ಟೇ ಅಲ್ಲ, ಅವರು ಜೀವನವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದಿಸಿದ್ದೆಲ್ಲವನ್ನ ಅಯ್ಯೋ ಭೂಮಿ ಮೇಲೆ ಬಿಟ್ಟು ಬರ್ಬೇಕಾಯ್ತಲ್ವಾ, ಏನನ್ನೂ ತರ್ಲಿಲ್ವಲ್ಲ. ಹಾಗಾದ್ರೆ ಯಾಕಾಗಿ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತು, ನೋವು ಪಡಬೇಕಾಗಿತ್ತು, ಮಾಡಬಾರದ ಕೃತ್ಯಗಳನ್ನ ಮಾಡಬೇಕಾಗಿತ್ತು? ಅದು 1 2 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ. ಇಡೀ ನಾನು ಯಾವ ಉದ್ದೇಶದಿಂದ ಹೋಗಿದ್ನೋ ಆ ಉದ್ದೇಶವೂ ಈಡೇರ್ಲಿಲ್ಲ. ಬದಲಾಗಿ ಇನ್ನೂ ಒಂದಿಷ್ಟು ಕರ್ಮ ಕಟ್ಕೊಂಡು ಬಂದಿಲ್ಲ. ಇನ್ನೂ ಒಂದಿಷ್ಟು ಕರ್ಮ ಕಟ್ಕೊಂಡು ಬಂದಿಲ್ಲ. ಇದು ಏನಿದು ಅಂತ ಹೇಳಿ ಏನ್ ಮಾಡ್ತದೆ ಆತ್ಮ? ರೋಧಿಸ್ಲಿಕ್ಕೆ ಶುರುವಾಗ್ತದೆ. ಅಯ್ಯೋ ರಾಮ, ಏನು ಮಾಡಬಾರ್ದಿತ್ತೋ ಅದನ್ನೇ ಮತ್ತೂ ಮಾಡಿ ಬಂದೆ ಅಲ್ವಾ. ಎಷ್ಟು ಸಂಪಾದಿಸಿದೆ, ಎಷ್ಟು ಕಷ್ಟಪಟ್ಟೆ, ಎಷ್ಟು ಜನರ ಕಾಲು ಹಿಡದೆ ಕೈ ಹಿಡದೆ ಏನೆಲ್ಲ ಮಾಡಿ ಸಂಪಾದನೆ ಮಾಡಿ ಎಲ್ಲ ಬಿಟ್ಟು ಬರಬೇಕಾಯ್ತಲ್ಲ ಅಂತ ಹೇಳಿ ದುಃಖ ಪಡ್ತದೆ, ರೋಧಿಸ್ತದೆ, ನಷ್ಟ ಹೊಂದಿದೆ ಅಂತ ಹೇಳಿ ನೋವು ಪಟ್ಟರೂ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಏನಾದ್ರೂ ಪ್ರಯೋಜನ ಆಗ್ತದಾ? ಇಲ್ಲ. ಇದು ಯಾವುದೋ ಆತ್ಮಗಳಿಗಲ್ಲ, ಪ್ರತಿಯೊಂದು ಆತ್ಮಕ್ಕೂ ಕೂಡ ಸತ್ತ ನಂತರ ತಿಳಿದೇ ತಿಳಿತದೆ.
ಎಲ್ಲ ಸಂಪಾದಿಸುವುದಕ್ಕಾಗಿ ಎಷ್ಟು ತಪ್ಪುಗಳನ್ನು ಮಾಡಿದೆ ನಾನು, ಎಷ್ಟು ಪಾಪಗಳನ್ನು ಮಾಡಿದೆ, ಎಷ್ಟು ಜನರಿಗೆ ಮೋಸ ಮಾಡಿದೆ, ದಗ ವಂಚನೆ ಮಾಡಿದೆ. ಆದ್ರೆ ಒಂದು ಕೂಡ ನನ್ನ ಹಿಂದೆ ಬರಲಿಲ್ಲ. ಅಷ್ಟೇ ಅಲ್ಲ, ಏನೆಲ್ಲ ನಾನು ಮಾಡಿದ್ನಲ್ವಾ ಕರ್ಮ, ಆ ಕರ್ಮಗಳು ಮಾತ್ರ ನನ್ನ ಜೊತೆಗೆ ಬಂದ್ವು. ಮಾಡಿದಕ್ಕೆ ಅದಕ್ಕೆ ಲಾಭ ಏನಾದ್ರೂ ಇದೆಯಾ? ಅದು ಬಂದ್ವಾ? ಇಲ್ಲ. ಅವ್ರೇನಾದ್ರೂ ಬಂದ್ರಾ? ಬರ್ಲಿಲ್ಲ. ಮಾಡಿದ ಕರ್ಮಗಳು ಮಾತ್ರ ಬಂತು. ಅಷ್ಟೇ ಅಲ್ಲ, ಅಲ್ಲಿಯವರೆಗೆ ನಾನೇ ಇದು ಅಂತ ಹೇಳಿ, ಆ ದೇಹವೇ ನಾನು ಅಂತ ಹೇಳಿ, ದೇಹಕ್ಕಾಗಿ ಅಂತ ಎಷ್ಟೆಲ್ಲ ಶ್ರಮಿಸಿದ. ವ್ಯಾಯಾಮ ಮಾಡ್ತಾ ಇದ್ದ, ದಿನ ಒಳ್ಳೆ ಆಹಾರ ಹಾಕ್ತಾ ಇದ್ದ, ಪ್ರತಿನಿತ್ಯ 2 ಸಾರಿ ಸ್ನಾನ ಮಾಡ್ತಿದ್ದ, ಅದಕ್ಕೆ ಮತ್ತೆ ಕಟಿಂಗ್ ಮಾಡಿಸ್ತಿದ್ದ, ಬ್ಯೂಟಿ ಪಾರ್ಲರಿಗೆ ಹೋಗ್ತಿದ್ದ, ಮೇಕಪ್ ಮಾಡ್ತಿದ್ದ, ಗಂಧ ಹಚ್ತಿದ್ದ, ಎಣ್ಣೆ ಹಚ್ತಿದ್ದ, ಎಷ್ಟೆಲ್ಲ ಅದನ್ನ ಲಾಲನೆ ಪಾಲನೆ ಪೋಷಣೆ ಮಾಡ್ತಾ ಇದ್ದ ದೇಹವನ್ನು. ಯಾಕೆ? ದೇಹ ಅಂದ್ರೆ ನಾನು, ದೇಹ ಅಂದ್ರೆ ನಾನು, ನಾನು ನಾನು ಅಂತ. ಕೊನೆಗೆ ದೇಹವಾದ್ರೂ ಬಂತ. ದೇಹವು ಕೂಡ ಇವತ್ತು ನೋಡೋಣ ಅಂದ್ರೆ ದೇಹವೇ ಇಲ್ಲ, ಸುಟ್ಟು ಭಸ್ಮ ಆಗಿ ಹೋಗಿದೆ. ದೇಹವೂ ನಾನಲ್ಲವಲ್ಲ. ಹೋಗಿ ಐಡೆಂಟಿಟಿನಾದ್ರೂ ಇದೆಯಾ? ನಿನ್ನ ಒಂದು ಫೋಟೋಗೆ ಸೀಮಿತ ಮಾಡಿರ್ತಾರೆ. ಯಾರಾದ್ರೂ ನೀವು ವಾಪಸ್ ಹೋದ್ರೆ ಹೊಡೆದು ಓಡಿಸ್ಬಿಡ್ತಾರೆ. ಭೂತ ಬಂದಿದೆ, ಪ್ರೇತ ಬಂದಿದೆ ಅಂತ ಹೇಳಿ ಸೀದಾ ಎಲ್ಲಿ ಹೋಗ್ತಾರೆ? ಅದನ್ನ ಕಟ್ಟಿ ಹಾಕೋರು ಯಾರಾದ್ರೂ ಇದ್ದಾರಾ? ಯಾರು ಇವರು ಮಂತ್ರವಾದಿಗಳು ಅವ್ರ ಹತ್ರ ಹೋಗಿ ಏನ್ ಮಾಡ್ತಾರೆ ಅದನ್ನ? ಅವನು ಯಾರಾದ್ರೂ ಆಗಿರ್ಲ, ಗಂಡನಾರ ಆಗಿರ್ಲಿ, ಅಪ್ಪನಾರ ಆಗ್ಲಿ, ಅಮ್ಮನ ಹೆಂಡತಿ ಏನ್ ಮಾಡ್ತಾರೆ? ಸತ್ತ ಮೇಲೆ ದೆವ್ವನೇ ಅದು ಅವ್ರ ಪಾಲಿಗೆ ಅಲ್ವಾ? ಹ್ಮ್. ಅದೂ ಕೂಡ ಆ ಮನೆತನ, ಅದು ಕೂಡ ನಿನ್ನಲ್ಲಿ. ಅಲ್ಲಿಯವರೆಗೆ ಎಲ್ಲವೂ ವ್ಯರ್ಥ. ಹಾಗಾದ್ರೆ ಇಡೀ ಜೀವನವೇ ವ್ಯರ್ಥವಾಗಿ ಹೋಯ್ತಲ್ಲ. ಹಾಗಾಗಿ ಶರೀರ ಇರುವಾಗ ಅಂದ್ರೆ ಜೀವಿಸಿರುವಾಗ ತಿಳಿಯದೆ ಅಂದ್ರೆ, ಯಾರಿಗೆ ಸದ್ಗುರುವಿನ ದಯೆ ಇರ್ತದೆ ಅವರಿಗೆ ಮಾತ್ರ ತಿಳಿತದೆ. ಸದ್ಗುರು ಯಾರು? ಸದ್ಗುರು ಯಾರು? ನೀನು ದೇಹ ಅಲ್ಲ, ನೀನು ಆತ್ಮ. ನೀನು ದೇಹ ಅಲ್ಲ, ನೀನು ಆತ್ಮ. ಸದ್ಗುರು ನೀನು ದೇಹ ಅಲ್ಲ, ಆತ್ಮ ಎಂಬ ವಿಷಯವನ್ನ ಹೇಳ್ತಾರೆ. ಆಗ ಅವನಿಗೆ ಅರ್ಥ ಆಗ್ತದೆ. ಯಾರಿಗೆ ಅರ್ಥ ಆಗ್ತದೆ? ಆ ಆತ್ಮ ಕೇಳುವ ಸ್ಥಿತಿಯಲ್ಲಿದ್ರೆ ಅರ್ಥ ಆಗ್ತದೆ. ಇಲ್ಲಾಂದ್ರೆ ಸದ್ಗುರುವಿಗೆ ಬೈದು ಹೋಗ್ತಾರೆ, ಇವ್ನು ಯಾವ ಸೀಮೆ ಗುರು ಅಂತ. ಹಾ, ಹೀಗೆ ಕೆಲವರು ಪುಸ್ತಕಗಳನ್ನ ಓದಿ ಅರ್ಥ ಮಾಡ್ಕೊಳ್ಬಹುದು. ಕೆಲವರು ಯಾರೋ ಧ್ಯಾನಿಗಳು ಕೇಳುವಾಗ ಹೇಗೋ ಆ ಆತ್ಮ ಒಂದು ಚೂರು ಸ್ವಲ್ಪ ಆಲೈಸಿ, ಹೌದಪ್ಪ ಇದರಲ್ಲಿ ಏನೋ ಇದೆ ಅಂತ ಒಂದೇ ಒಂದು ಸಣ್ಣ ತಾಟು ಬಂದರೂ ಮಾಯೆಯಿಂದ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತದೆ. ಬಂದ್ಬಿಡ್ತದೆ ಅದಕ್ಕೆ, ತನ್ನ ಪ್ರಣಾಳಿಕೆಯ ದಾರಿಗೆ ಬಂದು ಬಿಡ್ತದೆ. ಇಲ್ಲಿಯವರೆಗೆ ಆ ಅಜ್ಞಾನ ಇರ್ತದಲ್ವಾ, ಅಲ್ಲಿಯವರೆಗೆ ಆ ಪ್ರಣಾಳಿಕೆ ದಾರಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಯಾರೇ ಆಗ್ಲಿ ಏನ್ ಮಾಡ್ಬೇಕು? ಜಗತ್ತಿನಲ್ಲಿ ನಾ ಏನ್ ಮಾಡ್ಬೇಕು? ತಿಳಿದುಕೊಂಡವನು ಹೇಳ್ತಾ ಇದ್ದಾನೆ, ಹೇಳಿದ್ದು ಅರ್ಥ ಮಾಡಿಕೊಂಡವನು ಆಚರಿಸಿ ಲಾಭವನ್ನು ಹೊಂದುತ್ತಾ ಇದ್ದಾನೆ. ಆದ್ದರಿಂದ ತಿಳಿದುಕೊಳ್ಳುವುದು ದೊಡ್ಡದಲ್ಲ, ಆಚರಿಸುವುದು ದೊಡ್ಡದು. ಯಾರೇ ಆಗ್ಲಿ, ನಾನು ಆತ್ಮ, ಆತ್ಮ ಅಂತ ತಿಳಿತಲ್ವಾ? ಅದಕ್ಕಾಗಿ ಇಡೀ ಬದುಕನ್ನ ಯಾವುದಕ್ಕಾಗಿ ಸಾಗಿಸ್ಬೇಕು? ಸತ್ಯವಾದ ಆತ್ಮದ ಲಾಭಕ್ಕಾಗಿ ಮಾತ್ರ ಸಾಧಿಸಬೇಕು, ದೇಹಕ್ಕಾಗಿ ಅಲ್ಲ. ದೇಹದ ಲಾಭಕ್ಕಾಗಿ ಜೀವನ ಅಲ್ಲ, ದೇಹದ ಲಾಭಕ್ಕಾಗಿ ಜೀವನದಲ್ಲಿ ಕಷ್ಟಪಡುವುದಕ್ಕಾಗಿ ಅಲ್ಲ. ದೇಹದ ಲಾಭಕ್ಕಾಗಿ, ತನ್ನ ಜಾತಿಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಹೆಂಡತಿ ಮಕ್ಕಳು, ಅದಕ್ಕಾಗಿ ಅಂತ ಕೇವಲ ಅವನು ಶ್ರಮ ಪಡ್ತಾ ಇದ್ದಾನೆ ಅಂತಂದ್ರೆ, ಆತ್ಮವನ್ನ ನಿರ್ಲಕ್ಷಿಸಿದ ಅಂತಂದ್ರೆ ಯಾರಾಗ್ತಾನವನು? ಆತ್ಮ ಹಂತಕನಾಗ್ತಾನೆ. ಆತ್ಮ ಹಂತಕನಾಗ್ತಾನೆ. ಹಾಗಾಗಿ ಅವಶ್ಯಕತೆಗಳಿಗೆ ಪರಿಮಿತವಾಗಿರಬೇಕು. ಉಳಿದ ಸಮಯವನ್ನ ಆತ್ಮಕ್ಕಾಗಿ ನಮ್ಮ ಜೀವನದಲ್ಲಿ. ಹಾಗಾದ್ರೆ ಎಲ್ಲವನ್ನು ಬಿಟ್ಬಿಡ್ಲಿಕ್ಕೆ ಆಗ್ತದ? ಯಾರು ಬಿಡ್ಲಿಕ್ಕಾಗಲ್ಲ. ಬಿಡುವಂತ ಯಾರು ಹೇಳ್ತಾ ಇಲ್ಲ. ಆದರೆ ನಿನಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಅನಿವಾರ್ಯತೆ ಇದೆ, ಅಷ್ಟಕ್ಕೆ ಮಾತ್ರ ದೇಹ, ಕುಟುಂಬ ಧರ್ಮ, ದೇಹ ಧರ್ಮಕ್ಕೆ ಸಂಬಂಧಿಸಿ ಉಳಿದ ಹೆಚ್ಚು ಹೆಚ್ಚು ಸಮಯವನ್ನ ಯಾವುದಕ್ಕೆ ಮೀಸಲಿಡು? ಆತ್ಮಕ್ಕಾಗಿ, ನಿನ್ನ ಆತ್ಮಕ್ಕಾಗಿ, ಆತ್ಮದ ಲಾಭಕ್ಕಾಗಿ, ಆತ್ಮದ ಉನ್ನತಿಗಾಗಿ ಕೃಷಿ ಮಾಡು. ಅಂತವರು
ಜನ್ಮವನ್ನ ಏನ್ ಮಾಡ್ಕೊಳ್ತಾರೆ? ಸಾರ್ಥಕ ಮಾಡಿಕೊಳ್ತಾರೆ, ಸದ್ವಿನಿಯೋಗ ಮಾಡಿಕೊಳ್ತಾರೆ. ಒಂದು ಆತ್ಮ ಯಾವ ಪ್ರಣಾಳಿಕೆಯನ್ನ ಇಟ್ಟುಕೊಂಡು ಭೂಮಿಗೆ ಬಂತೋ ಆ ಪ್ರಣಾಳಿಕೆಯ ಪ್ರಕಾರ ತನ್ನ ಜೀವನವನ್ನು ನಡೆಸ್ತದೆ. ವಿಚಿತ್ರ ಏನು ಅಂತಂದ್ರೆ, ಈ ಹಣದ ವ್ಯಾಮೋಹದಿಂದ ಸಂಪಾದಿಸಿದಷ್ಟು ಇನ್ನೂ ಸಂಪಾದಿಸಬೇಕೆನ್ನುವ ತುಡಿತ ನಿಲ್ಲೋದಿಲ್ಲ. ಇವತ್ತು 1 ಲಕ್ಷ ಬಂತು ಅಂದ್ರೆ ನಾಳೆ ಬುದ್ಧಿ ಕೆಡ್ತದೆ. 1 ಲಕ್ಷಕ್ಕೆ ಸಮಾಧಾನ ಆಗೋಲ್ಲ, 2 ಲಕ್ಷಕ್ಕೆ ಪ್ಲಾನ್ ಮಾಡ್ತದೆ. 2 ಲಕ್ಷ ಬಂದ್ಮೇಲೆ 5 ಲಕ್ಷಕ್ಕೆ, 5 ಆದ್ಮೇಲೆ 10 ಲಕ್ಷಕ್ಕೆ, ಆಮೇಲೆ ಕೋಟಿಗೆ. 1 ಕೋಟಿ ಬಂತು ಸುಮ್ಮನಾದ್ನ. ಇದನ್ನ 10 ಕೋಟಿ ಮಾಡೋದು ಹೆಂಗೆ? ಇದನ್ನ 10 ಕೋಟಿ ಮಾಡೋದು ಹೆಂಗೆ? ಹಣಕ್ಕೆ ಅಷ್ಟು ತಾಕತ್ತಿದೆ, ಅಷ್ಟು ದುರಾಸೆ ಇದೆ, ಹುಟ್ಟಿಸ್ತದೆ ಹಣ. ಆದ್ರೆ ಅದರಲ್ಲಿ ಅಲ್ಲ ನಮಗೆ ಇರಬೇಕಾದದ್ದು. ವ್ಯಾಮೋಹವನ್ನು ಪಡಿಸ್ತದೆ. ನನ್ನ ಮಕ್ಕಳು ಅಯ್ಯೋ ಸಂಪಾದನೆ ಮಾಡ್ಬೇಕಲ್ವಾ, ಮೊದಲು ಏನ್ ಮಾಡೋದು, ನಮಗೂ ಒಂದು ಕುಟುಂಬ ಇದೆ ಅಲ್ವಾ, ಹೆಂಡತಿ ಮಕ್ಕಳಿದೆ ಅಲ್ವಾ ಅನ್ನುವ ಮೊದಲನೇ ಕಾರಣ. ಹೋಗ್ಲಿ, ಅದಕ್ಕೆಲ್ಲ ಬೇಕಾದಷ್ಟು ಆಯ್ತಾ, ಏನ್ ಮಾಡೋದು, ಮಕ್ಕಳಿದ್ದಾರಲ್ವಾ, ಮತ್ತೆ ಮಕ್ಕಳಿಗಾಗಿ. ಆಮೇಲೆ ಅಲ್ಲಿಗೆ ಸಮಾಧಾನ ಆಯ್ತಾ, ಇಲ್ಲ ಮಕ್ಕಳು ಅಷ್ಟೇ ಸಾಕನಪ್ಪ, ಮೊಮ್ಮಕ್ಕಳಿಗಾಗಿ. ಹಾಗೆ ಬಾಲ ಬೆಳಿತಾನೇ ಹೋಗ್ತದೆ, ಮೋಹದ ಬಾಲ, ಮಾಯೆಯ ಬಾಲ ಬೆಳಿತಾನೇ ಹೋಗ್ತದೆ. ಹಾಗಾಗಿ ಒಂದು ವಿಷಯವನ್ನು ನಾವು ಏನ್ ಮಾಡ್ಕೊಳ್ಬೇಕು, ನಾವು ಆತ್ಮರಾದಾಗ ಅವಶ್ಯಕತೆಗೂ ಮೀರಿ ಎಷ್ಟು ಸಂಪಾದಿಸಿದರೂ ವ್ಯರ್ಥ ಅದು. ಏಕೆಂದ್ರೆ ಈಗ ಎಷ್ಟು ಹೇಳಿದರೂ ಅದು ನಮಗೆ ಈಗ ತಲೆಗೆ ಹೋಗಲ್ಲ ಅದು. ಆದ್ರೆ ಯಾವಾಗ ಅರ್ಥ ಆಗ್ತದೆ, ಜಾಗ ಖಾಲಿ ಮಾಡ್ತೀವಲ್ವಾ, ಆವಾಗ ಗೊತ್ತಾಗ್ತದೆ, ಅಯ್ಯೋ ಇದು ವ್ಯರ್ಥ. ನನಗೆ ಎಷ್ಟು ಬೇಕಿತ್ತು ಅಷ್ಟು ದೇವರು ಕೊಟ್ಟಿದ್ದ, ಅಷ್ಟು ಇಟ್ಟುಕೊಂಡು ನಾನು ಎಷ್ಟೆಲ್ಲ ಮಾಡ್ಬೋದಿತ್ತು ನನ್ನ ಆತ್ಮಕ್ಕಾಗಿ. ಮಾಡಿದ್ನಾ? ಇಲ್ಲ. ಇನ್ನೊಂದಿಷ್ಟು ಬೇಕು, ಇನ್ನೊಂದಿಷ್ಟು ಬೇಕು, ಇನ್ನೊಂದಿಷ್ಟು ಬೇಕು ಅಂತ ದುರಾಸೆಯ ಹಿಂದೆ ಹೊರಟೆ. ಜೀವನವೆಲ್ಲ ಭೂಮಿಯ ಮೇಲೆ ಇದ್ದು ಸಂಪಾದಿಸಿದ ಕೋಟಿ ಕೋಟಿ ಹಣ, ಮನೆ, ಆಸ್ತಿ ಎಲ್ಲ ಬಿಟ್ಟು ಆತ್ಮನಾದ ನಾನು ಮೇಲಿನ ಲೋಕಗಳಿಗೆ ಹೋಗ್ತಾ ಇರುವಾಗ ಅವನಿಗೆ ಏನಾಗ್ತದೆ, ಅರ್ಥ ಆಗ್ತದೆ. ಆಗ ದುಃಖ ಪಡ್ತಾನೆ, ನನ್ನ ಜೀವನ ವ್ಯರ್ಥ ಮಾಡಿಕೊಂಡೆ ಅಲ್ಲ, ನನ್ನ ಸಮಯವನ್ನ ಎಷ್ಟು ನಷ್ಟ ಹೊಂದಿದೆ ಅಲ್ವಾ, ನನ್ನ ಶಕ್ತಿ, ನನ್ನ ಮಾತು, ನನ್ನ ಬುದ್ಧಿ, ನನ್ನ ಜ್ಞಾನ, ನನ್ನ ವಿವೇಕ, ಎಲ್ಲ ಹಾಳಾಯ್ತು. ದುಃಖಿಸ್ತಾನೆ, ರೋಧಿಸ್ತಾನೆ, ಅಳುತ್ತಾನೆ, ಆತ್ಮ ಅಳುತ್ತದೆ. ಏನಾದ್ರೂ ಪ್ರಯೋಜನ ಇದೆಯಾ? ಯಾರು ಅಯ್ಯೋ ಪಾಪ ಹಿಂಗಾಗ್ಬಿಡ್ತಂತೆ ಅಂತ ಅಲ್ಲಿ ಕತೆ ಕೇಳೋರು ಯಾರು ಇರಲ್ಲ ಅಲ್ವಾ, ಯಾರು ಇರಲ್ಲ. ಹಾಗಾಗಿ ಇನ್ನು ಮತ್ತೆ ಏನಂದ್ಕೊಳ್ತಾನೆ, ಇಲ್ಲ ಜೀವನವೆಲ್ಲ ಕಷ್ಟಪಟ್ಟರೂ ಆತ್ಮನಾದ ತಾನು ನನ್ನ ಕೂಡ ಯಾವುದು ಬರೋದಿಲ್ವೋ ಅದಕ್ಕಾಗಿ ಸಂಪಾದಿಸಿಕೊಂಡೆ. ನಾನು ಎಷ್ಟು ಬುದ್ಧಿವಂತ ಅನ್ಕೊಂಡಿದ್ದೆ, ನಾನು ಅಷ್ಟು ದೊಡ್ಡ ಜ್ಞಾನವಂತ ಅಂತ ಅನ್ಕೊಂಡಿದ್ದೆ, ನಾನು ಅಷ್ಟು ದೊಡ್ಡ ಶ್ರೀಮಂತ ಅಂತ ಅನ್ಕೊಂಡಿದ್ದೆ, ನನಗೆ ಅಷ್ಟು ದೊಡ್ಡ ಪದವಿ ಇದೆ ಅಂತ ಅನ್ಕೊಂಡಿದ್ದೆ, ನನಗೆ ಅಷ್ಟು ಜನ ಮಾನ ಸಮ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ನಾನು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ, ನಾನು ದೊಡ್ಡ ಪದವಿಯಲ್ಲಿದ್ದೇನೆ, ನಾನು ಮಂತ್ರಿ ಆಗಿದ್ದೇನೆ, CM ಆಗಿದ್ದೇನೆ, PM ಆಗಿದ್ದೇನೆ, IAS ಆಗಿದ್ದೇನೆ, IPS ಆಗಿದ್ದೇನೆ, ಮತ್ತೊಂದಾಗಿದ್ದೇನೆ ಅಂತ ಹೇಳಿ ಎಷ್ಟು ಗರ್ವದಿಂದ ಮಾಡ್ತಾ ಇದ್ನಲ್ವಾ. ಆದ್ರೆ ಮೇಲೆ ಹೋದ್ರೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಮತ್ತು ಅದೇನಾಯ್ತು, ವ್ಯರ್ಥವೇ ಆಯ್ತು. ನಿಜವಾಗಲೂ ಯಾವುದಕ್ಕಾಗಿ ಮಾಡಬೇಕಿತ್ತು, ಯಾವುದನ್ನು ಮಾಡಲಿಲ್ಲ. ಶರೀರಕ್ಕೆ ಲಭಿಸುವುದು ಧನ, ಆತ್ಮಕ್ಕೆ ಲಭಿಸುವುದು ಏನೋ ಜ್ಞಾನ. ಆದರೆ ಏನ್ ಮಾಡ್ತಾನೆ ಮನುಷ್ಯ, ತಾನು ದೇಹ ಅಂತ ತಿಳ್ಕೊಂಡು ದೇಹಕ್ಕೆ ಬೇಕಾದ ಹಣದ ಸಂಪಾದನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹಣದ ಹಿಂದೆ ಬೀಳ್ತಾನೆ. ಅಷ್ಟೇ ಅಲ್ಲ, ಧನವಿದ್ರೆ ದೊಡ್ಡವನು ಅಂದ್ಕೊಳ್ತಾನೆ, ಹಣವಿದ್ದವನಿಗೆ ಗೌರವ ಅಂತ ಅನ್ಕೊಳ್ತಾನೆ, ಪ್ರಾಮುಖ್ಯತೆ ಕೊಡ್ತಾರೆ ಅಂತ ತಿಳ್ಕೊಂಡು ಅದರ ಹಿಂದೆ 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 ಬೀಳ್ತಾನೆ. ಅದಕ್ಕಾಗಿ ವ್ಯವಸಾಯ ಮಾಡ್ತಾನೆ, ಏನು ಮಾಡಿದರೂ ಏನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಇದನ್ ಮಾಡಿದ್ರೆ ನನಗೆ ಏನ್ ಲಾಭ ಸಿಗ್ತದೆ, ಇದನ್ ಮಾಡಿದ್ರೆ ನನಗೆ ಏನ್ ಲಾಭ ಸಿಗ್ತದೆ ಅಂತ ಏನ್ ಮಾಡ್ಲಿಕ್ಕೆ ಮಾಡ್ತಾನೆ, ಎಲ್ಲದರಲ್ಲೂ ಲೋಭಿ ಆಗ್ತಾನೆ. ದುಡ್ಡು, ಎಲ್ಲಿ ದುಡ್ಡು ಬರ್ತದ ನೋಡಿ. ನೀವು ಧ್ಯಾನ ಹೇಳ್ಕೊಳಕ್ ಹೋದ್ರೆ ನಿಮ್ ಸಂಸ್ಥೆಯವ್ರು ನಿಮ್ಗೆ ಏನಾದ್ರು ದುಡ್ಡು ಕೊಡ್ತಾರ, ಮತ್ತೆ ಸುಮ್ನೆ ಯಾಕೆ ಹೇಳ್ತೀರಿ ನೀವು ಅಂತ ಕೇಳ್ತಾರೆ. ಹೇಳಲ್ವಾ? ಧ್ಯಾನ ಹೇಳ್ಕೊಡಕ್ ಹೋದ್ರೆ, ಧ್ಯಾನ ಪ್ರಚಾರ ಮಾಡಕ್ ಹೋದ್ರೆ ಹೇಳ್ತಾರೆ ಹೀಗೆ, ಸುಮ್ನೆ ಯಾಕೆ ಬಂದ್ಬಿಡ್ತಾರೆ, ತಲೆ ಕೆಟ್ಟತ್ತೆ ಅವರಿಗೆ. ಏನೋ ಇರ್ಬೇಕು ಅವರಿಗೆ ಅಲ್ವಾ, ಸಂಪಾದನೆ, ಅವ್ರ ಸಂಸ್ಥೆಯಿಂದ ಏನೋ ಕೊಡ್ಬೇಕು ಅವರಿಗೆ, ಕಮಿಷನ್. ಇಷ್ಟು ಜನರು ನೀವು ಧ್ಯಾನಕ್ಕೆ ಸೇರಿಸಿದ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ.
ಮತ್ತಿಲ್ಲ ಅಂದ್ರೆ ಸುಮ್ನೆ ಮಾಡಕ್ಕೆ ಹುಚ್ಚಿಡುತ್ತ ಅಂತ ಹೇಳಿ ಧ್ಯಾನ ಹೇಳಿಕೊಡುವಕ್ಕೆ ಹೋದವರಿಗೂ ಅಂದ್ರೆ ಅಷ್ಟು ಅಜ್ಞಾನದ ತುತ್ತ ತುದಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಮಾಯೆಯಿಂದ ಹೊರ ಬರಬೇಕಂತಂದ್ರೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಇದೇ ತರದ ಇದೇ ತರದ ವೇದನೆಯಲ್ಲಿ ಆತ್ಮ ಎಷ್ಟು ಜನ್ಮ ಕಳಿಬೇಕಂತೆ? ಸುಮಾರು 300ರಿಂದ 350 ಜನ್ಮ ಇದೇ ರೀತಿ ಮಾಯೆಯಲ್ಲಿ ಮತ್ತೆ 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 ಒಂದು ಜನ್ಮ ಅಲ್ಲ, ಎರಡು ಜನ್ಮ ಅಲ್ಲ, ಮೂರು ಜನ್ಮ ಅಲ್ಲ, ಕನಿಷ್ಠ 300ರಿಂದ 350 ಜನ್ಮ ಇದೇ ಹಾಡಾಗ್ತದೆ. ಮಾಯೆಯಲ್ಲಿ ಬರೋದು, ಮಾಯೆಯಲ್ಲಿ ಒದ್ದಾಡೋದು, ಬರೋದು ಮಾಯೆಯಲ್ಲಿ ಒದ್ದಾಡೋದು, ಬರೋದು ಮಾಯೆಯಲ್ಲಿ ಒದ್ದಾಡೋದು. ಆತ್ಮಕ್ಕಾಗಿ ಅಂತ 1 ರೂಪಾಯಿದ್ದು ಮಾಡ್ಲಿಲ್ಲ. ಏನು ಮಾಡಬಾರದು ಅಂತ ಬಂದಿತ್ತೋ ಅದನ್ನೇ ಮಾಡಿ 1 ಜನ್ಮ, 2 ಜನ್ಮ, 300ರಿಂದ 350 ಜನ್ಮ ಇದರಲ್ಲೇ ಕಳೆದೋಯ್ತು. ತಂದೇ ತಾನು ಮಾಡ್ತು. ಆತ್ಮಕ್ಕಾಗಿ 1 ರೂಪಾಯಿದು ಮಾಡ್ಲಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು ನಾವು? ನಮಗೆ ಯಾವಾಗ ಬುದ್ಧಿ ಬಂತೋ, ಯಾವಾಗ ಜ್ಞಾನ ಸಿಕ್ತೋ, ಯಾವಾಗ ಅರಿವು ಬಂತೋ ನಾನು ಏನು ಮಾಡಬೇಕಾಗಿದೆ ಅಂತ ಹೇಳಿ ಅವಾಗ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಡಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು? ಸದ್ಗುರುಗಳನ್ನ ಆಶ್ರಯಿಸಬೇಕು. ಜಗತ್ತಿನಲ್ಲಿ ಬೇಕಾದಷ್ಟು ಗುರುಗಳಿದ್ದಾರೆ. ನಮಗೆ ಅಸತ್ಯವನ್ನ ಬೋಧನೆ ಮಾಡುವ, ಅಶಾಶ್ವತವಾದದ್ದನ್ನ ಬೋಧನೆ ಮಾಡುವ, ಈ ಲೋಕಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬೋಧನೆ ಮಾಡುವ ಸಾವಿರಾರು ಲಕ್ಷಾಂತರ ತರದ ಗುರುಗಳು ಬರ್ತಾರೆ. ಯೋಗ ಮಾಸ್ಟರ್ ಬರ್ತಾರೆ ಅಲ್ವಾ? ನಿಮಗೆ ಸೈನ್ಸ್ ಅನ್ನ ಬೋಧನೆ ಮಾಡುವವರು ಬರ್ತಾರೆ, ಟೀಚರ್ಸ್ ಬರ್ತಾರೆ, ಮೇಷ್ಟ್ರು ಬರ್ತಾರೆ, ಎಲ್ಲ ಸಂಗೀತ ಕಲೆಯನ್ನ ಬೋಧನೆ ಮಾಡುವವರು ಬರ್ತಾರೆ, ನೃತ್ಯವನ್ನ ಬೋಧನೆ ಮಾಡುವವರು ಬರ್ತಾರೆ. ಎಲ್ಲರೂ ಗುರುಗಳೇ. ಜ್ಯೋತಿಷ್ಯ ಶಾಸ್ತ್ರವನ್ನ ಹೇಳೋರು ಬರ್ತಾರೆ, ನಿನಗೆ ಇನ್ನೊಂದು ಮಾಡೋರು ಹೇಳ್ಕೊಡೋ, ಹಿಪ್ನೋಟೈಸ್ ಮಾಡೋರು ಹೇಳ್ಕೊಡ್ತಾರೆ, ಮಾಟ ಮಂತ್ರ ಕಲಿಸೋ ಗುರುಗಳು ಬರ್ತಾರೆ. ಏನೇನ್ ಮಾಡುವ ಗುರುಗಳು ಬೇಕು ನಿಮಗೆ? ಎಲ್ಲರೂ ಗುರುಗಳೇ. ಎಲ್ಲರೂ ಹೆಸರಿಟ್ಕೊಂಡಾರೆ, ನಾನು ಗುರು, ನಾನು ಗುರು, ನಾನು ಗುರು, ನಾನು ಗುರು. ಯಾವುದನ್ನ ಬೋಧನೆ ಮಾಡ್ತಾ ಇದ್ದಾರೆ? ಈ ಮಾಯೆಯನ್ನೇ ನಿನಗೆ ಬೋಧನೆ ಮಾಡ್ತಾ ಇದ್ದಾರೆ. ನಿನ್ನ ಆತ್ಮಕ್ಕೆ ಏನಾದ್ರೂ ಉನ್ನತಿ ಇದೆಯಾ? ಉನ್ನತಿ 1 ರೂಪಾಯಿನೂ ಇಲ್ಲ. 1 ರೂಪಾಯಿ ಉನ್ನತಿ ಇಲ್ಲ ಆತ್ಮಕ್ಕೆ. ಅವರು ಕೇವಲ ಗುರುಗಳು. ಯಾಕೆ? ಅಸತ್ಯವನ್ನ ಬೋಧನೆ ಮಾಡ್ತಾ ಇದ್ದಾರೆ. ನಿನ್ನನ್ನ ಇನ್ನೂ ಅಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಶಾಶ್ವತವಾದದ್ದನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಶಾಶ್ವತವಾದದ್ದನ್ನ ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ, ವ್ಯಾಪಾರ ಮಾಡೋದು ಹೆಂಗೆ, ಹಣ ಮಾಡೋದು ಹೆಂಗೆ, ದುಡ್ಡು ಮಾಡೋದು ಹೆಂಗೆ, ಮೇಲೆ ಬೆಳೆಯೋದು ಹೆಂಗೆ. ಮಲಗಬಾರ್ದು. ವಿಜಯ ಮಾಸ್ಟರ್. ಹೀಗೆ ಎಲ್ಲರೂ ಯಾರು? ಗುರುಗಳು. ಯಾವುದನ್ನ ಬೋಧನೆ ಮಾಡ್ತಾ ಇದ್ದಾರೆ? ಅಸತ್ಯವನ್ನ ಬೋಧನೆ ಮಾಡ್ತಾ ಇದ್ದಾರೆ. ಅಸತ್ಯವನ್ನ ಬೋಧನೆ ಮಾಡ್ತವರು ಯಾರು? ಎಲ್ಲರೂ ಗುರುಗಳೇ. ಹಾಗಾದ್ರೆ ಸದ್ಗುರು ಯಾರು? ಯಾರು ಸತ್ಯವನ್ನ ಹೇಳ್ತಾ ಇದ್ದಾನೋ ಅವರು ಮಾತ್ರ ಸದ್ಗುರುಗಳು. ಯಾವುದು ಸತ್ಯ? ಯಾವುದು ಸತ್ಯ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ. ಜಗತ್ತಿನ ಮಿಥ್ಯವಾದದ್ದನ್ನ ಎಲ್ಲರೂ ಬೋಧನೆ ಮಾಡ್ತಾ ಇದ್ದಾರೆ. ಆದರೆ ಜಗತ್ತಿನ ಸತ್ಯ ಯಾವುದೋ? ಬ್ರಹ್ಮ. ಆ ಬ್ರಹ್ಮನ ಬಗ್ಗೆ ಯಾರು ಹೇಳ್ತಾ ಇದ್ದಾರೋ, ಆ ಬ್ರಹ್ಮನನ್ನ ಸೇರುವ ಮಾರ್ಗವನ್ನ ಯಾರು ಹೇಳ್ತಾ ಇದ್ದಾರೋ, ಯಾರು ಆತ್ಮ ಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದಾರೋ, ಯಾರು ಆತ್ಮ ಜ್ಞಾನದ ಬ್ರಹ್ಮ ಜ್ಞಾನದ ಬೋಧನೆಯನ್ನು ಮಾಡ್ತಾ ಇದ್ದಾರೋ, ನೀನು ಈ ಭವಬಂಧನದಿಂದ ತಪ್ಪಿಸಿಕೊಂಡು ನಿನ್ನ ಮೂಲ ಸ್ಥಾನವಾದ ಆ ಬ್ರಹ್ಮನನ್ನ ಹೋಗಿ ಸೇರ್ಲಿಕ್ಕೆ ಏನು ಬೇಕೋ ಆ ಎಲ್ಲ ಬೋಧನೆಯನ್ನು ಮಾಡಿ ದಾರಿಯನ್ನ ತೋರಿಸಿ ನಿನ್ನನ್ನ ಈ ಭವಬಂಧನದಿಂದ ತಪ್ಪಿಸಿ ಮೋಕ್ಷವನ್ನದವರೆಗೆ ಯಾರು ಕರ್ಕೊಂಡು ಹೋಗ್ತಾ ಇದ್ದಾನೋ ಗುರು, ಅವನೇ ಸದ್ಗುರು. ಯಾರವನೋ? ಸದ್ಗುರು. ಅವನು ಹೆಣ್ಣಾದ್ರೂ ಆಗಿರ್ಲಿ, ಗಂಡಾದ್ರೂ ಆಗಿರ್ಲಿ, ಮುದುಕನಾದ್ರೂ ಆಗಿರ್ಲಿ, ಹುಡುಗನಾದ್ರೂ ಆಗಿರ್ಲಿ, ಅವನು ನಿನಗೆ ಆತ್ಮಜ್ಞಾನ ನೀಡ್ತಾ ಇದ್ದಾನೆ. ನಿನ್ನನ್ನ ಈ ಭವಬಂಧನದಿಂದ ತಪ್ಪಿಸ್ತಾ ಇದ್ದಾನೆ. ನಿನಗೆ ನಿಜವಾದ ಸತ್ಯವಾದ ಜ್ಞಾನ ಬೋಧನೆ ಮಾಡ್ತಾ ಇದ್ದಾನೆ. ಅವನು ನಿನಗೆ ಸದ್ಗುರು. ಆ ಸದ್ಗುರುವನ್ನ ಏನ್ ಮಾಡು? ಆಶ್ರಯಿಸು. ಸದ್ಗುರುವನ್ನ ಆಶ್ರಯಿಸು. ಅವಾಗ ಏನಾಗ್ತದೆ? ಸದ್ಗುರುವನ್ನ ಆಶ್ರಯಿಸಿದಾಗ ನೀನು
ಈ ಆ ಸದ್ಗುರುವಿನ ಹೊರತು ಯಾರು ನಿನ್ನ ಆತ್ಮನು ಎಂಬ ಸತ್ಯವನ್ನ ಯಾರು ನಿನಗೆ ಹೇಳೋದಿಲ್ಲ. ನಿನಗೆ ಬೇಕಾಗಿದ್ದು ಜ್ಞಾನ ಅಂತ ಯಾರು ಹೇಳೋದಿಲ್ಲ. ಎಲ್ಲರೂ ನಿನಗೆ ಏನನ್ನ ಹೇಳ್ಕೊಡ್ತಾರೆ, ಮಾಯೆಯನ್ನೇ ತುಂಬುತ್ತಾ ಇರ್ತಾರೆ. ಮಾಯೆಯಿಂದ ಹೊರಬರೋದು ಹೇಗೆ ಅಂತ ಯಾರು ನಿನ್ನನ್ನು ಹೇಳಿಕೊಡೋದಿಲ್ಲ. ನಾನು ಆತ್ಮ ಎಂಬ ಸತ್ಯವನ್ನ ಯಾರು ನಿನಗೆ ತಿಳಿಸೋದಿಲ್ಲ. ಜ್ಞಾನವನ್ನ ಸಂಪಾದಿಸಿಕೊಳ್ಳಬೇಕೆಂದರೂ ಯಾರಾಗ್ಲಿ ಸದ್ಗುರುವನ್ನ ಕಡ್ಡಾಯವಾಗಿ ಆಶ್ರಯಿಸಲೇಬೇಕು. ಸದ್ಗುರುಗಳನ್ನ ಆಶ್ರಯಿಸಿದ ಹೊರತು ಆತ್ಮ ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಉನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಈ ಮಾಯೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಮಾಯೆಯಿಂದ ಬರಬೇಕು ಅಂತಂದ್ರೆ ನಾನು ಆತ್ಮ ಎಂಬ ಸತ್ಯವನ್ನ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು? ಜ್ಞಾನವನ್ನ ಸಂಪಾದಿಸಿಕೊಳ್ಳಬೇಕು. ಆ ಜ್ಞಾನ ಸುಮ್ಮನೆ ಬರ್ತದಾ? ಸದ್ಗುರುಗಳನ್ನ ಆಶ್ರಯಿಸಬೇಕು. ಸದ್ಗುರುಗಳನ್ನ ಆಶ್ರಯಿಸಿದಾಗ ಅವರು ನಿನ್ನಲ್ಲಿರುವಂತಹ ಮದ, ಮತ್ಸರ, ಕಾಮ, ಕ್ರೋಧ, ಲೋಭ, ಅಜ್ಞಾನ, ಅಂಧಕಾರ, ಮಾಯೆ ಎಲ್ಲವನ್ನ ಹೊಡೆದು 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 ಪೆಟ್ಟುಕೊಟ್ಟು ನಿನ್ನನ್ನು ಶಿಕ್ಷಿಸಿ ನಿನಗೆ ಜ್ಞಾನವನ್ನು ಕೊಟ್ಟು ನಿನ್ನನ್ನು ತುಳಿದು ಹೊಡೆದು ಬಡಿದು ಏನ್ ಮಾಡ್ತಾರೆ? ಪರಿಪಕ್ವವಾಗಿ ಮಾಡ್ತಾರೆ. ನೀನು ಮೋಕ್ಷ ಯೋಗ್ಯ ಜೀವಿ ಆಗ್ಲಿಕ್ಕೆ ಏನ್ ಬೇಕೋ ಅದೆಲ್ಲವನ್ನ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಹರಮುನಿದರು ಗುರು ಕಾಯುವನಯ್ಯ. ಹರಮುನಿದರು ಗುರು ಕಾಯುವನಯ್ಯ. ಅಂತಹ ಸದ್ಗುರುಗಳು ಸಿಕ್ಕಾಗ ಅವರ ಪಾದ ಬಿಡಬಾರದು. ಅವ್ರ ಕಾಲಲ್ಲಿ ಜಾಡಿಸಿ ಒದ್ರು ಅವ್ರ ಕಾಲ ಬಿಡಬಾರದು. ಬಿಡಬಾರದು. ಬಿಟ್ಟ ಅವನು ಕೆಟ್ಟ. ಗುರುಗಳ ಕಾಲು ಬಿಟ್ಟ ಅವನು ಕೆಟ್ಟ. ಹಾಗಾಗಿ ಯಾರ್ಯಾರ್ದೋ ಗುರುಗಳು ನಾನು ಹೇಳ್ತಾ ಇಲ್ಲ. ಸದ್ಗುರುಗಳು, ಸತ್ಯವನ್ನ ಬೋಧನೆ ಮಾಡುವ ಸದ್ಗುರುಗಳು ಯಾರಾದ್ರೂ ಆಗಿರ್ಲಿ. ಹಾಗಾಗಿ ಆದ್ರೂ ಇನ್ನೂ ವಿಶೇಷ ಏನು ಅಂತಂದ್ರೆ, ಒಂದ್ ವೇಳೆ ಸದ್ಗುರು ದೊರಕಿಯೂ ಕೂಡ ತಾನು ಆತ್ಮ ಅಂತ ತಿಳ್ಕೊಂಡ್ರೂ ಕೂಡ ಕೆಲವರು ಏನ್ ಮಾಡ್ತಾರೆ? ಅದಕ್ಕೆ ನಾನು ಶರೀರ ಅಂತ ಹೇಳಿ ಶರೀರದ ಲಾಭದ ಧನದ ವಿಷಯದಲ್ಲಿ ಹಿಂದೆ ಸಂತೃಪ್ತಿಯನ್ನು ಪಡ್ತಾ, ಆದರೆ ಆತ್ಮನಾದ ನನಗೆ ಲಭಿಸುವ ಜ್ಞಾನದ ವಿಷಯದಲ್ಲಿ ಯಾವ ವಿಷಯವನ್ನು ಸಂಪಾದನೆ ಮಾಡದೆ ಏನ್ ಮಾಡ್ತಾನೆ? ಹಣಕ್ಕಾಗಿ ಅಂತಲೇ ತೃಪ್ತಿ ಪಡ್ತಾ ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾರೆ. ಆದ್ರೆ ಯೋಗಿಗಳು ಏನ್ ಹೇಳ್ತಾರೆ? ನಮ್ಮ ಜೊತೆ ಬಾರದ ವಿಷಯಗಳಲ್ಲಿ ನಾವು ಏನ್ ಮಾಡ್ಬೇಕಂತೆ? ತೃಪ್ತಿ ಪಡಬೇಕಂತೆ. ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಬಡತನ ಇದೆಯಾ? ಸಣ್ಣ ಮನೆ ಇದೆಯಾ? ಅದಕ್ಕಾಗಿ ದೊಡ್ಡ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡಬೇಡ. ಅದಕ್ಕಾಗಿ ಇಡೀ ಜೀವನ ಕಳೆಬೇಡ. ಒಂದು ಸೈಟ್ ತಗೊಂಡು ಒಂದು ಮನೆ ಕಟ್ಟಿ ಅದ್ರ EMI ತೀರ್ಸೋದ್ರೊಳಗೆ ನಿನ್ ಜೀವನ ಕಳೆದೋಗ್ತದೆ. ಯಾಕೆ ಲಾಸ್ಟ್ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ? ಇವತ್ತು ಬೆಂಗಳೂರು ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಅದೇ ಕೆಲಸ ಅಲ್ವಾ? ಒಂದು ಸೈಟ್ ತಗೊಂಡು ಒಂದು ಮನೆ ಕಟ್ಟೋದ್ರೊಳಗೆ ಅದ್ರ ಸಾಲ ತೀರ್ಸೋದ್ರೊಳಗೆ ಅವನ ಜೀವನವೇ ಕಳೆದೋಗಿರುತ್ತದೆ. ಅದೇ ಅವನ ಸಾಧನೆ. ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ದೆ, ಆಮೇಲೆ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಜಾಗ ಇರ್ತದಲ್ಲ, ಒಂದು ಡಕೋಟ ಕಾರ್ ತಂದು ನಿಲ್ಲಿಸ್ತಾನೆ. ಅದೇ ಒಂದು ಜೀವನದ ಸಾಧನೆ. ಯಾವುದನ್ನಾದ್ರೂ ತಗೊಂಡು ಹೊಂಟ್ನ? ಯಾವುದು ಇಲ್ಲ. ಅದಕ್ಕಾಗಿ ತೃಪ್ತಿ ಇರಬೇಕು. ಯಾವುದರಲ್ಲಿ? ಅಸತ್ಯವಾದದ್ರಲ್ಲಿ. ಈ ಲೌಕಿಕ ಬದುಕಿನಲ್ಲಿ ಎಷ್ಟು ಸಿಕ್ಕಿದ್ದೋ, ಎಷ್ಟು ಬಂದಿದೆಯೋ, ಭಗವಂತ ನಮಗೆ ಸದ್ಯಕ್ಕೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತಿ ಇರಬೇಕು. ಅದಕ್ಕಾಗಿ ಅಂತ ನೀನು ಎಕ್ಸ್ಟ್ರಾ ಪ್ರಯತ್ನ ಮಾಡಕ್ ಹೋಗ್ಬೇಡ. ಯಾವುದಕ್ಕಾಗಿ ಪ್ರಯತ್ನ ಮಾಡು? ಬ್ರಹ್ಮನಿಗಾಗಿ ಪ್ರಯತ್ನ ಮಾಡು. ಆ ಬ್ರಹ್ಮನಿಗಾಗಿ ಪ್ರಯತ್ನ ಮಾಡು. ಸದ್ಗುರುಗಳನ್ನ ಆಶ್ರಯಿಸಿದೆಯಲ್ವಾ? ಆ ಸದ್ಗುರುಗಳು ನಿನಗೆ ಹೇಳ್ತಾ ಇದ್ದಾರಲ್ವಾ? ಅದನ್ನ ಸಾಕಾರಗೊಳಿಸುವುದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡು. ನಿನ್ನ ಸಮಯವನ್ನ ಪೂರ್ತಿ, ನಿನ್ನ ಪ್ರಯತ್ನವನ್ನ ಪೂರ್ತಿ, ನಿನ್ನ ಶಕ್ತಿಯನ್ನ ಪೂರ್ತಿ ಆ ಬ್ರಹ್ಮ ಪದಕ್ಕಾಗಿ, ಬ್ರಹ್ಮನಿಗಾಗಿ. ಬ್ರಹ್ಮ ಬ್ರಹ್ಮ ನೀವು ಕುಂತರು ಬ್ರಹ್ಮ, ಎದ್ರು ಬ್ರಹ್ಮ, ನಿಂತರು ಬ್ರಹ್ಮ, ಮಲಗಿದ್ರು ಬ್ರಹ್ಮ, ನಿದ್ದೆ ಮಾಡಿದ್ರು ಬ್ರಹ್ಮ, ಧ್ಯಾನ ಮಾಡಿದ್ರು ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮ 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 ಅಂತ ಇರಬೇಕು. ಆ ಪರಬ್ರಹ್ಮನೇ ಬೇಕು. ಮನೇ ಬೇಕು. ನಾರಾಯಣನೇ ಬೇಕು. ಶ್ರೀನಿವಾಸನೇ ಬೇಕು. ಬೇರೆ ಏನು ಬೇಡ. ಶಿವನೇ ಬೇಕು. ಶಿವನಿಂದ ಬೇಡ, ಶ್ರೀನಿವಾಸನಿಂದ ಬೇಡ, ಕೋರಿಕೆಗಳು ಬೇಡ. ಯಾರು ಬೇಕೋ? ಮನೇ ಬೇಕು. ಆತ್ಮ ಪರಬ್ರಹ್ಮ ಬೇಕು. ಸಮಯ ಆಯ್ತಾ? ಹಾಗಾಗಿ ಒಂದು ವೇಳೆ ನೀವು ಬಯಕೆಗಳಿಗೆ ದಾಸರಾಗಿ ಸಂಪಾದಿಸಿದ್ದು ಸಾಲದು ಅಂತ ಅಧರ್ಮವಾಗಿ ಸಂಪಾದನೆ ಮಾಡಿ ಲಾಭ ಹೊಂದಲಿಕ್ಕೆ ಹೋದ್ರಿ ಅಂತಾದ್ರೆ ಎಷ್ಟು ನಷ್ಟವನ್ನು ಹೊಂದ್ತೇವೆ, ಕಷ್ಟಗಳು ಪಾಲಾಗ್ತೀರಿ.
ಇದ್ದುದನ್ನೂ ಕಳ್ಕೊಂತೀರಿ. ಉಳ್ಳದ್ದ ಏನೇನೆಲ್ಲ ಆತ್ಮ ದ್ರೋಹಿಗಳಾಗಿ, ಆತ್ಮ ಹಂತಕರಾಗಿ, ಲೋಕಕ್ಕೂ ಉಪಯೋಗವಾಗದೆ, ಆತ್ಮಕ್ಕೂ ಉಪಯೋಗವಾಗದೆ, ಜಗತ್ತಿಗೂ ಉಪಯೋಗ ಆಗದೆ, ಭಗವಂತನಿಗೂ ಉಪಯೋಗವಾಗದೆ, ಎಲ್ಲ ನಿರರ್ಥಕವಾಗಿ ಬಿಡ್ತದೆ. ಹಾಗಾಗಿ ನೀನು ಭೂಮಿಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ, ಆಸ್ತಿ ಸಂಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ, ಅಧಿಕಾರ ಚಲಾಯಿಸ್ಲಿಕ್ಕೆ ಬಂದವನಲ್ಲ. ನೀನು ಬಂದಿರುವುದು ಜ್ಞಾನವನ್ನ ಸಂಪಾದನೆ ಮಾಡುವುದಕ್ಕಾಗಿ. ಅದೇ ಪರಮಸತ್ಯ. ಸದ್ಗುರುಗಳು ಆ ಪರಮಸತ್ಯವನ್ನ ಹೇಳ್ತಾರೆ. ನೀನು ಬಂದಿದ್ದೇನಕ್ಕೆ? ಜ್ಞಾನ ಸಂಪಾದನೆ ಮಾಡ್ಲಿಕ್ಕಾಗಿ. ನೀನು ಬಂದಿದ್ದೇನಕ್ಕೆ? ಧ್ಯಾನ ಸಾಧನೆ ಮಾಡ್ಲಿಕ್ಕಾಗಿ. ಅದನ್ನ ಯಾರು ಹೇಳ್ತಾರೆ? ಬೇರೆಯವ್ರು ಹೇಳಲ್ಲ. ಯಾಕೆ? ನೀನು ಬೇರೆಯವ್ರು ಹೇಳಿದ್ರೆ ಅವ್ರ ಹತ್ರ ನೀನು ಹೋಗೋದೇ ಇಲ್ಲ. ಹೇಳಿದ್ರೆ ಯಾರು ಹೋಗ್ತಾರೆ ಅಲ್ವಾ? ಅದಕ್ಕೆ ಗುರುಗಳು ಹೇಳೋದಿಲ್ಲ, ಸದ್ಗುರು ಮಾತ್ರ ಹೇಳ್ತಾರೆ. ಏನನ್ನ? ಸತ್ಯವನ್ನ. ಬೇರೆಯವರು ಹಣ ಸಂಪಾದನೆ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಸದ್ಗುರು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳ್ತಾರೆ. ಆದ್ದರಿಂದ ಹಣದ ವಿಷಯದಲ್ಲಿ ಇರುವುದರಲ್ಲಿಯೇ ತೃಪ್ತಿಪಟ್ಟು ಜ್ಞಾನದ ವಿಷಯದಲ್ಲಿ ತೃಪ್ತಿ ಪಡಬಾರದು. ನಿನ್ನ ಅರ್ಹತೆಯನ್ನ ಆಧರಿಸಿ ನಿನಗೆ ಹಣ ಎಷ್ಟು ಬರಬೇಕು ಅಂತ ಭಗವಂತ ನಿರ್ಧಾರ ಮಾಡಿದ್ದಾನೋ ಅಷ್ಟು ನಿನ್ನ ಇಡೀ ಜೀವನ ಪರ್ಯಂತ ಹಣ, ಆಸ್ತಿ, ಸಂಪತ್ತು ಬಂದೇ ಬರ್ತದೆ. ಅದಕ್ಕಾಗಿ ನೀನು ಪ್ರಯತ್ನ ಮಾಡಬೇಕಾಗಿಲ್ಲ. ಅಧರ್ಮದ ದಾರಿ ಹಿಡಿಬೇಕಾಗಿಲ್ಲ. ಜಗತ್ತು ಭಗವಂತ ನಿರ್ಮಿಸಿದ ಸೃಷ್ಟಿಗೆ ವಿರುದ್ಧವಾಗಿ ನೀನು ಏನೇನೋ ಮಾಡಬೇಕಾಗಿಲ್ಲ. ಉಪವಾಸ ಸತ್ತವ್ರು ಯಾರಾದ್ರೂ ಕೇಳಿದ್ರೆ, ಯಾರಾದ್ರೂ ನೋಡಿದ್ರೆ? ಹೊರಗಿರೋನಿಗೂ ಕೂಡ ದೇವ್ರಿ ಒಂದು ಹೆಬ್ಬಾವು, ಆಹಾರಕ್ಕಾಗಿ ಅಂತ ಚೂರೂ ಪ್ರಯತ್ನ ಮಾಡದಿರೋ ಒಂದು ಹೆಬ್ಬಾವಿಗೂ ಕೂಡ ದೇವರು ಅನ್ನ ಹಾಕ್ತಾ ಇದ್ದ ಅಲ್ವಾ? ದತ್ತಾತ್ರೇಯರ ಕತೆ ಕೇಳಿಲ್ವಾ ಮೊನ್ನೆ? 24 ದತ್ತಾತ್ರೇಯರು ಗುರುಗಳು ಆಹಾರಕ್ಕಾಗಿ ಅಂತ ಚೂರು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಮಂ ಯೋಗ ಕ್ಷೇಮಂ ವಹಾಮ್ಯಹಂ. ನನಗೆ ಬ್ರಹ್ಮನೇ ಬೇಕು ಅಂತ ಹೇಳಿ ಸುಮ್ಮನೆ ಕುಂತ್ರೆ ಯಾವ ಪ್ರಯತ್ನವೂ ಮಾಡಬೇಕಾಗಿಲ್ಲ. ಟಿವಿ ನೋಡ್ತಾ ಸುಮ್ಮನೆ ಕುಂತ್ರೆ ಪ್ರಯತ್ನ ಮಾಡ್ಬೇಕು. ಆದ್ರೆ ದೇವರು ಬೇಕು ಅಂತ ಈ ಪ್ರಯತ್ನವನ್ನೇ ಆಹಾರಕ್ಕಾಗಿ, ಹೊಟ್ಟೆಗಾಗಿ, ಬಟ್ಟೆಗಾಗಿ, ಮನೆ ಬಾಡಿಗೆಗಾಗಿ, ಮತ್ತೊಂದಕ್ಕಾಗಿ, ಮಗದೊಂದಕ್ಕಾಗಿ ಅಂತ ಪ್ರಯತ್ನವೇ ಮಾಡಬೇಕಾಗಿಲ್ಲ. ಯಾವಾಗ ನನಗೆ ಬ್ರಹ್ಮನೇ ಬೇಕು ಅಂತ ಕೂತಾಗ ಮತ್ತೆ ಹೆಂಗೆ ಜೀವನ ಮುಂದೆ? ಅಹಂ ಏನೋ ನಿತ್ಯಾಭಿಯುಕ್ತಾನಾಮಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನಿತ್ಯ ನಾನೇ ಬೇಕು ಅಂತ ನಿಂತಿದ್ದಾನೋ, ಕೂತಿದ್ದಾನೋ, ಅವನ ಯೋಗಕ್ಷೇಮದ ಜವಾಬ್ದಾರಿ ನನ್ನದು. ಯಾರು ಹೇಳಿದ್ದಾರೆ? ಭಗವಾನುವಾಚ. ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ಭಗವಾನುವಾಚ ಅನನ್ಯವಾಗಿ ಏನ್ ಮಾಡ್ಬೇಕು? ಬ್ರಹ್ಮನನ್ನ ಆಶ್ರಯಿಸಿರಿ, ಸತ್ಯವನ್ನ ಆಶ್ರಯಿಸಬೇಕು. ದೇವರು ಬೇಕು ಅಲ್ಲ, ದೇವರೇ ಬೇಕು. ಬೇರೆ ಯಾವ ವಿಷಯದಲ್ಲಾದರೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಬ್ರಹ್ಮನ ವಿಷಯ ಅಂತ ಬಂದಾಗ ನೋ ಕಾಂಪ್ರಮೈಸ್, ನೋ ಕಾಂಪ್ರಮೈಸ್. ಅನ್ನ ರೆಡಿಯಾಗಿದೆ, ಸಾಂಬಾರ್ ರೆಡಿಯಾಗಿಲ್ಲ, ಬೇಕಾದ್ರೆ ಉಣ್ಣಿ, ಇಲ್ಲಾಂದ್ರೆ ಇಲ್ಲ. ಕ್ಲಾಸು ಶುರುವಾಗಿದೆ ಅಷ್ಟೇ. ಕ್ಲಾಸು ಶುರುವಾಗಿದೆ ಅಷ್ಟೇ, ನಾನು ಕ್ಲಾಸಿಗೆ ಜಾಯಿನ್ ಆಗ್ತೀನಿ. ಯಾಕೆ? ನೋ ಕಾಂಪ್ರಮೈಸ್ ಅಷ್ಟೇ. ಬ್ರಹ್ಮನ ವಿಷಯದಲ್ಲಿ ಬಂದಾಗ, ಭಗವಂತನ ವಿಷಯ ಅಂತ ಬಂದಾಗ ಲೌಕಿಕತೆಯನ್ನ ಏನ್ ಮಾಡಬೇಕು? ಸೈಡಿಗೆ ಹಾಕ್ಬೇಕು. ಆಗ ಬ್ರಹ್ಮ ನಿಲ್ತಾನೆ. ನಾವೇನ್ ಮಾಡ್ತೀವಿ? ಎಲ್ಲ ನಾವೇ ಮಾಡ್ತೀವಿ ಅಂತ ನಿಲ್ತೀವಿ. ಅದಕ್ಕೆ ಬ್ರಹ್ಮ ಬರೋಲ್ಲ, ಅಲ್ಲಿ ಭಗವಂತ ಬರೋಲ್ಲ. ದೇವ್ರು ನೋಡ್ಕೊಳ್ಳೋನ್ ಇರ್ಬೇಕಾದ್ರೆ ನಮ್ಗೆ ಯಾಕೆ ಚಿಂತೆ ಅಂತ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದಾಗ ದೇವ್ರಿಗೆ ಆಪ್ಷನ್ ಇಲ್ಲ. ಯಾಕಪ್ಪ ಬೇಕು, ನನಗೆ ಜವಾಬ್ದಾರಿ ಕೊಟ್ಟಾನೆ ಅಂದಾಗ ನಾನು ಅಲ್ಲಿ ಹೋಗ್ಬೇಕು. ಯಾಕೆ? ಭಗವಾನು ವಾಚ, ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ಆತ್ಮನಾದ ನನಗೆ ಜ್ಞಾನವನ್ನ ಇನ್ನೂ ಸಂಪಾದನೆ ಬೇಕು, ಇನ್ನೂ ಬೆಳೆಯಬೇಕು. ಯಾರ ಹಾಗೆ ಆಗ್ಬೇಕು? ಶ್ರೀರಾಮಚಂದ್ರನ ಹಾಗೆ ಆಗ್ಬೇಕು, ಸೀತಾಮಾತೆಯ ಹಾಗೆ ಆಗ್ಬೇಕು, ಶ್ರೀಕೃಷ್ಣನ ಹಾಗೆ ಆಗ್ಬೇಕು, ಬುದ್ಧನ ಹಾಗೆ ಆಗ್ಬೇಕು, ಪತ್ರಿಜಿಯವರ ಹಾಗೆ ಆಗ್ಬೇಕು, ಶ್ರೇಷ್ಠರಾಗಬೇಕು, ಯೋಗೀಶ್ವರರು, ಬ್ರಹ್ಮರ್ಷಿಗಳಾಗಬೇಕು, ಇನ್ನು ಉನ್ನತ 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 ಲೋಕಗಳಿಗೆ ಹೋಗಬೇಕು. ಏಕೆಂದ್ರೆ ಈ ಸೃಷ್ಟಿಯಲ್ಲಿ ಜ್ಞಾನ ಅನ್ನುವುದೋ ಅನಂತವಾದದ್ದು. ಅದಕ್ಕೆ ಮಿತಿ ಎನ್ನುವುದೇ ಇಲ್ಲ. ಎಷ್ಟು ಸಂಪಾದನೆ ಮಾಡಿಕೊಂಡರೂ
ಎಷ್ಟು ಪುಸ್ತಕಗಳನ್ನ ಓದಿದರು, ಇನ್ನೂ 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 ಸಂಪಾದನೆ ಮಾಡುವುದು ಇದ್ದೇ ಇರ್ತದೆ. ಎಷ್ಟು ಬುಕ್ಸು ತಗೊಂಡಿದ್ದೀನಿ ಗುರುಗಳೇ, ನಾನು ಓದ್ತಾ ಇದ್ದೀನಿ. ಮುಗಿತಾ? ಮುಗಿಲಿಲ್ಲ, ಮುಗಿಲಿಲ್ಲ. ಇನ್ನು ಎಷ್ಟು ಸಂಪಾದನೆ ಮಾಡಿದರು, ಎಷ್ಟು ಸಂಪಾದನೆ ಮಾಡಿದರು. ಆ ಜ್ಞಾನದ ದಾಹ ಅನ್ನೋದು ಇಂಗಬಾರದು, ಇಂಗಬಾರದು. ಎಷ್ಟು ಎಷ್ಟು ತಗೊಂಡೆ ಅಷ್ಟು ನೀನು ಬೆಳೀತಾ ಇರ್ತೀಯ, ಎಷ್ಟು ತಗೊಂಡೆ ಅಷ್ಟು ಬೆಳೀತಾ ಇರ್ತೀಯ, ಅಷ್ಟು ತಗೊಂಡು ಬೆಳೀತಾ ಇರ್ತೀಯ. ಆ ಬೆಳವಣಿಗೆಗೆ ಮಿತಿ ಅನ್ನೋದೇ ಇಲ್ಲ ಅಲ್ವಾ? ಯಾರು ಆದಿಯೋಗಿ ಶಿವ ಇವತ್ತಿಗೂ ಕೂಡ ತಾನು ಜ್ಞಾನದಿಂದ ತೃಪ್ತನಾಗಿಲ್ವಂತೆ. ಅವನಿಗೆ ಅವನು ಏನಂತ ಕರಿತೀವಿ? ಜಗದ್ಗುರು ಅಂತ ಕರಿತೀವಿ, ಲೋಕಗುರು, ಎಲ್ಲರ ಗುರುವಿಗೆ ಗುರು, ಅವನು ದೇವತೆಗಳಿಗೆಲ್ಲ ಗುರು. ಆದ್ರೆ ಅವನು ನಿತ್ಯ ನಿರಂತರವಾಗಿ ಧ್ಯಾನ ಮಾಡ್ತಾನೆ ಇದ್ದಾನೆ, ನಿತ್ಯ ನಿರಂತರವಾಗಿ ಜ್ಞಾನ ಸಂಪಾದನೆ ಮಾಡ್ತಾನೆ ಇದ್ದಾನೆ. ಆದ್ರೆ ಅವನಿಗೆ ಇನ್ನೂ ಸಮಾಧಾನನೇ ಆಗಿಲ್ಲಂತೆ, ತೃಪ್ತಿನೇ ಆಗಿಲ್ಲ ಶಿವನಿಗೆ. ಮತ್ತೆ ಇನ್ನೂ ತಗೊಳ್ತಾನೆ ಇದ್ದಾನೆ, ತಗೊಳ್ತಾನೆ ಇದ್ದಾನೆ, ಸಂಪಾದನೆ ಮಾಡ್ತಾನೆ ಇದ್ದಾನೆ. ಕಲ್ಪಾಂತ ಕಲ್ಪಾಂತಗಳಿಂದ ಅದು ಸುಮಾರು ಎಷ್ಟು 30 40 ಕಲ್ಪ ಅಂತ ಏನೋ ಹೇಳ್ತಾರೆ. 40 ಕಲ್ಪನ, 40 ಕಲ್ಪಗಳಿಂದ ಆದಿಯೋಗಿ ಶಿವ ಧ್ಯಾನ ಮಾಡ್ತಾನೆ ಇದ್ದಾನಂತೆ. 40 ಕಲ್ಪ. ಕಲ್ಪ ಅಂದ್ರೆ ಎಷ್ಟು ಗೊತ್ತಾ? ನಿಮಗೆ ಹಾಫ್ ಆಗ್ಬಿಡ್ತದೆ, ತಲೆ ಹಾಫ್ ಆಗ್ತದೆ ಈಗ. ಕಲ್ಪ ಎಷ್ಟು ಅಂತ ಹೇಳಿದ್ರೆ ಆದ್ರೂ ಹೇಳ್ತೀನಿ ಕೇಳಿ. 1 ಸೆಕೆಂಡ್, 1 ಸೆಕೆಂಡ್ 60 ಸೆಕೆಂಡ್ ಸೇರಿದ್ರೆ 1 ನಿಮಿಷ, 60 ನಿಮಿಷ ಸೇರಿದ್ರೆ 1 ಗಂಟೆ, 24 ಗಂಟೆ ಸೇರಿದ್ರೆ 1 ದಿವಸ, 365 ದಿವಸ ಸೇರಿದ್ರೆ 1 ವರ್ಷ, 365 365 ದಿವಸ ಸೇರಿದ್ರೆ 1 ವರ್ಷ. ಇಂತಹ 2,40,000 ವರ್ಷಗಳು ಸೇರಿದರೆ ಒಂದು ಕಲಿಯುಗ. 2 ಲಕ್ಷದ ಲೆಕ್ಕ ಹಾಕ್ರಿ ನೀವು. 2 ಲಕ್ಷದ ಕ್ಯಾಲ್ಕುಲೇಟರ್ ಇಲ್ಲ ಇಲ್ಲಿ. 2,40,000 ವರ್ಷಗಳು ಕಳೆದ್ರೆ ಒಂದು ಕಲಿಯುಗ. ಇದರ ನಂತರ ಹಿಂದಿದ್ದು ಯಾವುದು? ದ್ವಾಪರ ಯುಗ. ಅದೆಷ್ಟು? ಇದರ ಡಬಲ್. 2,40,000 ಡಬಲ್ ಮಾಡಿ ಎಷ್ಟಾಗ್ತದೆ? 4,80,000. ಅದು ದ್ವಾಪರ ಯುಗ. ಇದನ್ನ 3 ಮಾಡಿ, ಡಬಲ್ ಮಾಡಿ, ತ್ರಿಬಲ್ ಮಾಡಿ. ಯಾವುದು? ಕಲಿಯುಗ. 2,40,000ನ ತ್ರಿಬಲ್ ಮಾಡಿ, ಅದು ತ್ರೇತಾಯುಗ. 2,40,000ನ ಇಂಟು 4 ಮಾಡಿ, ಅದು ಸತ್ಯಯುಗ. ಒಟ್ಟು ಟೋಟಲ್ ಮಾಡಿದ್ರೆ ಎಷ್ಟು? 19 ಲಕ್ಷದ ಚಿಲ್ಲರೆ ಬರ್ತದೆ ಅಲ್ವಾ? 19 ಲಕ್ಷದ ಚಿಲ್ಲರೆ ಬರ್ತದೆ. ಹಾ, ಅಷ್ಟು ವರ್ಷಗಳು ಕಳೆದ್ರೆ ಅದನ್ನ ಏನಂತ ಕರಿತೀವಿ? ಒಂದು ಯುಗ ಚಕ್ರ ಅಂತ ಕರಿತೀವಿ. ಒಂದು ಯುಗ ಚಕ್ರ ಅಂದ್ರೆ ಮೊದಲು ಸತ್ಯಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರಾಯುಗ, ಆಮೇಲೆ ಕಲಿಯುಗ. ಇದು ಒಂದು ಯುಗ ಚಕ್ರ. ಒಂದು ಯುಗ ಚಕ್ರದಲ್ಲಿ ಸುಮಾರು 19 ಲಕ್ಷದ ಚಿಲ್ಲರೆ ಅಷ್ಟು ವರ್ಷಗಳು ಕಳೆದಾಗ ಒಂದು ಯುಗ ಚಕ್ರ ಕಳೀತದೆ. ಇಂತಹ ಯುಗ ಚಕ್ರಗಳು 72 ಬಾರಿ ಸುತ್ತಿದಾಗ, 72 ಬಾರಿ ಇಂಥ ಯುಗ ಚಕ್ರಗಳು ಸುತ್ತಿದಾಗ ಅದನ್ನ ಒಂದು ಮನ್ವಂತರ ಅಂತ ಕರೀತಾರೆ. ಒಂದು ಮನ್ವಂತರ. ಇಂತಹ 12 ಮನ್ವಂತರಗಳು ಸುತ್ತಿದಾಗ ಅದನ್ನ ಏನಂತ ಕರೀತಾರೆ? ಏನಂತ ಕರೀತಾರೆ? ಒಂದು ಕಲ್ಪ ಅಂತ ಕರೀತಾರೆ. ಒಂದು ಕಲ್ಪ. ಒಂದು ಕಲ್ಪ ಅಂದ್ರೆ ಅಂತಹ 40 ಕಲ್ಪಗಳಿಂದ ಶಿವ ಏನ್ ಮಾಡ್ತಾ ಇದ್ದಾನಂತೆ? ಧ್ಯಾನ ಮಾಡ್ತಾನೆ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದ. ನಾವು ನಾನು ಕಳೆದ 4 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಕಳೆದ 20 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಪತ್ರಿಜಿ ಅವರಿದ್ದಾಗಿಂದ ಇದ್ದೆ, ನಾನು ಓಶೋ ಅವರಿದ್ದಾಗಿಂದ ಇದ್ದೆ. ಈಗ ಹೇಳಿ, ಎಲ್ಲಿದ್ದೀವಿ ನಾವು? ನಮ್ಮ ಸಾಧನೆ ಎಲ್ಲಿದೆ? ಆ ನಾವು ಎಷ್ಟು ತೃಣ 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 ತೃಣಕ್ಕೆ ನಮ್ಮ ಸಾಧನೆಯೂ ಸಮ ಇದೆ. ಆದ್ರೆ ಹಾರಾಡ್ತಾ ಇದ್ದೀವಲ್ವಾ? ಎಷ್ಟು ಹಾರಾಡ್ತಾ ಇದ್ದೀವಿ ಹೇಳಿ ಅಲ್ವಾ? ನೋಡಿ ಎಷ್ಟು ಅವನಿಗೆ ಆ ದಾಹ ಇನ್ನೂ ತೀರಿಲ್ಲ. ಅಂದ್ರೆ ಎಷ್ಟು ಶ್ರೇಷ್ಠ ಇರ್ಬೋದು ಜ್ಞಾನ. ಆ ಬ್ರಹ್ಮ ಅನ್ನೋನು ಎಷ್ಟು ಶ್ರೇಷ್ಠನಾಗಿರ್ಬೋದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಇಂಥ ಭೂಮಿಗಳು ಅಖಂಡ, ಲೆಕ್ಕಕ್ಕೆ ಇಲ್ಲದಷ್ಟು ಇದೆಯಂತೆ. ಲೆಕ್ಕಕ್ಕಿಲ್ಲದಷ್ಟು. ಒಂದೇ ಭೂಮಿ ಅಂತ ತಿಳ್ಕೊಳ್ಬೇಡಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಇದನ್ನು ವಿಜ್ಞಾನವೇ ಹೇಳ್ತದಲ್ಲ. ವಿಜ್ಞಾನ ಬರೀ 5% ಅನ್ನ ಮಾತ್ರ ಅನ್ವೇಷಣೆ ಮಾಡಿದೆ. ಇನ್ನು 95% ಅನ್ನ ಏನಂತ ಹೇಳಿದೆ ವಿಜ್ಞಾನ? ಡಾರ್ಕ್ ಮ್ಯಾಟರ್. ನಮಗ್ ಗೊತ್ತಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಡಾರ್ಕ್ ಮ್ಯಾಟರ್ ಅಂತ ಹೇಳಿ ಬಿಟ್ಟು ಬಿಟ್ಟಿದೆ ಅದು.
ಇನ್ನ 95% ಏನೋ ಇದೆ, ಅದೇನೋ ಗೊತ್ತಿಲ್ಲ. ಅಲ್ವಾ? ಇನ್ನು 5% ನಾವು ಹೇಳ್ಬೋದು ಇಷ್ಟೆಲ್ಲ ಇದೆ ಅಂತ ಅಂದಾಜು ಮಾಡ್ಬೋದು ಅಂತ ಹೇಳಿ ಏನ್ ಮಾಡಿದೆ, ವಿಜ್ಞಾನ ಕೂಡ ಒಪ್ಕೊಂಡಿರ್ತದೆ. ಹಾಗೆಯೇ ಅಷ್ಟು ಭಗವಂತನನ್ನ ನಮ್ಮ ಈ ಸಾಮಾನ್ಯ ಒಂದು ವಿಗ್ರಹವನ್ನ ನಿಲ್ಲಿಸಿ ಒಂದು ಫೋಟೋ ಇಟ್ಟು ದೇವರು ಅಂತ ನಾವು ನೋಡಿದ್ರೆ, ಅವನಷ್ಟು ಶತಮೂರ್ಖ ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಪೂಜೆ ಅಲ್ಲ ಅದು, ಭಗವಂತನ ಅವಮಾನ ಅದು. ಅಷ್ಟು ಪರಮಶ್ರೇಷ್ಠನಾದ ಆ ಪರಬ್ರಹ್ಮನನ್ನ ಎಷ್ಟು ಎಷ್ಟು ಕೀಳಾಗಿ, ಸಣ್ಣದಾಗಿ, ಹೀನವಾಗಿ ನಾವು ದೇವರನ್ನ ಸೀಮಿತ ಮಾಡಿದ್ದೀವಿ. ನಮ್ಮ ಅಜ್ಞಾನದ ಪರಿಮಿತಿ ಎಷ್ಟಿದೆಯೋ ಅಷ್ಟಕ್ಕೆ ಸೀಮಿತ ಮಾಡಿದ್ದೀವಿ, ಅಲ್ವಾ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇಲ್ಲಿ, ಈ 2 ಇಂಚು ಫೋಟೋ ಫ್ರೇಮ್ ಇಲ್ಲಿ, ಅಲ್ವಾ? ಎಲ್ಲಿಂದ ಎಲ್ಲಿಗೆ ನಮ್ಮ ಅಜ್ಞಾನದ ಮಿತಿ ಎಲ್ಲಿವರೆಗೆ ಇದೆ ನೋಡಿ. ಕಾಯೇನ ವಾಚ ಮನಸೇಂದ್ರಿಯರುವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಎಂಕರೇಜ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ನಾವು ಧ್ಯಾನ ಶುರು ಮಾಡೋಣ. ಸ್ವಲ್ಪ ಬರ್ಕೊಂಡಿದ್ದೆ. ಆಯ್ತು, ಹೇಳಿ ಮೇಡಮ್. ಬರ್ಕೊಂಡೆ. ಸರ್ ನಾಳೆ ಹೇಳ್ತೀನಿ ನಾನು, ಇವತ್ತು ಬೇಡ. ಓಕೆ ಮೇಡಮ್. ಹಾ, ದಿವ್ಯಾ ಮೇಡಮ್ ಹೇಳಿ. ನಿಮ್ಮ ವಿಡಿಯೋ ಕ್ರಾಸ್ ಆಗಿಬಿಡ್ತೆ ನೋಡಿ ಮೇಡಮ್, ನಾವು ಹಿಂಗ್ ನೋಡ್ಬೇಕೀಗ. ಹಾ, ಓಕೆ ಮೇಡಮ್. ಸರ್, ಇಲ್ಲಿ ಹತ್ಯೆ, ಆತ್ಮಹತ್ಯೆ, ಆತ್ಮಹಂತಕರು ಈ 3 ಬಗ್ಗೆ ಹೇಳಿದಿರಾ. ಹತ್ಯೆ ಅಂದ್ರೆ ಇನ್ನೊಬ್ಬರ ದೇಹದಲ್ಲಿ ಆತ್ಮ ಇಲ್ಲದ ಹಾಗೆ ಮಾಡುವುದು. ಆತ್ಮಹತ್ಯೆ ಅಂದ್ರೆ ಹತ್ಯೆ ಇನ್ನೊಬ್ಬರ ದೇಹದಲ್ಲಿ ಆತ್ಮಹತ್ಯೆ ಅಂದ್ರೆ ಯಾರು ತನ್ನ ದೇಹವನ್ನು ಆತ್ಮ ಇಲ್ಲದ ಹಾಗೆ ಮಾಡುದು, ಅಂದ್ರೆ ಬೇರೆಯವರು ದೇಹ ಇನ್ನೊಬ್ಬರ ದೇಹದಲ್ಲಿ ಆತ್ಮ ಇಲ್ಲದ ಹಾಗೆ ಮಾಡ್ತಾರೆ. ಆತ್ಮಹಂತಕ ಅಂದ್ರೆ ಯಾವುದೋ ವ್ಯಕ್ತಿ ಜೀವಿತಾವಧಿಯಲ್ಲಿ ಆತ್ಮಕ್ಕಾಗಿ ಅಥವಾ ಆತ್ಮ ಲಾಭಕ್ಕಾಗಿ ಕೆಲಸ ಮಾಡದೆ ಮನಸ್ಸ ಮಾತನ್ನು ಕೇಳಿ ಆತ್ಮವನ್ನ ನಿರ್ಲಕ್ಷ್ಯ ಮಾಡುವವರಿಗೆ ಆತ್ಮಹಂತಕರು ಅಂತ ಅಂತಾರೆ. ನಾವೆಲ್ಲ ಶರೀರವಲ್ಲ, ಆತ್ಮಗಳು ಮೇಲಿನ ಲೋಕದಿಂದ ತನ್ನದೇ ಆದ ಪ್ರಣಾಳಿಕೆಯನ್ನ ಭೂಮಿಗೆ ಬರುವಾಗ ತರುತ್ತೇವೆ. ಆತ್ಮ ಉನ್ನತಿಗಾಗಿ ಭೂಮಿಗೆ ಬರುತ್ತೇವೆ. ಯಾವುದನ್ನೆಲ್ಲ ಕಲಿಯಬೇಕು, ಇಲ್ಲಿ ಕಲಿತು ಜ್ಞಾನ ಸಂಪಾದನೆ ಮಾಡಿ ಅದನ್ನ ಹಂಚಬೇಕು. ತಾಯಿಯ ಗರ್ಭದಲ್ಲಿ ಮನಸ್ಸು ನಿರ್ಮಾಣ ಆಗಿರೋದಿಲ್ಲ, ಆಗ ನಮಗೆ ಆತ್ಮಜ್ಞಾನ ಇರುತ್ತದೆ. ಜನ್ಮ ತಗೊಂಡಾಗ ಭೂಮಿಯ ಸ್ಪರ್ಶದ ನಂತರ ಮಾಯ ಆವರಿಸಿ ತನ್ನ ಪ್ರಣಾಳಿಕೆಯು ಮರೆತು ಹೋಗುತ್ತದೆ. ತನ್ನ ಸುತ್ತಮುತ್ತಲಿನ ಜನರು ಏನ್ ಕಲಿಯುತ್ತಾರೋ ಅದನ್ನ ಕಲಿಯುತ್ತೇವೆ. ಇದು ನನ್ನ ಜಾತಿ, ಧರ್ಮ, ಸಂಪ್ರದಾಯ, ಶಾಸ್ತ್ರ ಎಂದು ಗಟ್ಟಿಯಾಗಿ ನಂಬಿ ಇದೇ ನಾನು, ನನ್ನದು ಎಂಬ ಮಾಯ ಗಟ್ಟಿಯಾಗಿ ತನ್ನ ಪ್ರಣಾಳಿಕೆಯನ್ನು ಮರೆತು ಹೋಗುತ್ತೇವೆ. ಶರೀರವೇ ನಾನು ಎಂದು ತಿಳಿಯುತ್ತೇವೆ, ಮಾಯೆಯೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಏನು ಮಾಡಬೇಕೋ ಅದನ್ನ ಮಾಡುವುದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡಲು ಶುರು ಮಾಡುತ್ತೇವೆ. ತಂದೆ ತಾಯಿಗಿಂತ ಹೆಚ್ಚು ಪ್ರಭಾವಕ್ಕೆ ಒಳಗಾಗುತ್ತೇವೆ. ಧಾರ್ಮಿಕ ಆಚರಣೆಗೆ, ಸಂಪ್ರದಾಯಕ್ಕೆ ಒಳಗಾಗುತ್ತಾಗ ಅದನ್ನೇ ನಂಬುತ್ತೇವೆ. ಅಂದ್ರೆ ದೇವಸ್ಥಾನ, ಚರ್ಚ್, ಟೆಂಪಲ್ ಹೋಗೋದು. ಹಣ ಸಂಪಾದನೆಯ ಮಾರ್ಗದಲ್ಲಿ ನಡೆಯುತ್ತೇವೆ. ನಿದ್ದೆ ಹಿಂದೆ ಬೀಳುತ್ತೇವೆ. ಜಗತ್ತಿನ ಮಾಯೆಯಲ್ಲಿ ಮುಳುಗುತ್ತಾ ಹಣ ಸಂಪಾದನೆಗೆ ಜೀವನವೆಲ್ಲ ಶ್ರಮಿಸುತ್ತೇವೆ.
ಸಂಪಾದಿಸಲು ಮಾಡಬಾರದ ಕೆಲಸಗಳನ್ನು ಮಾಡಲು ಶುರು ಮಾಡುತ್ತೇವೆ. ಅಲ್ಪ ಸ್ವಲ್ಪ ಪುಣ್ಯದ ಕೆಲಸಗಳನ್ನು ಈ, ಮ್, ಆ, ಹಾಳಾಗುತ್ತದೆ ಇದರಿಂದ, ಅಂದ್ರೆ ಮಾಡಬಾರ್ದ ಕೆಲಸ ಮಾಡುತ್ತಾ. ಆತ್ಮ ದೇಹದಿಂದ ಹೊರಗೆ ಬಂದಾಗ ನಾನು ಆತ್ಮ ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆ ಆತ್ಮ ಎಷ್ಟೇ ಪಾಪಾತ್ಮವಾಗಿರಲಿ ದುಷ್ಟಾತ್ಮವಾಗಿರಲಿ ಇದ್ದರೂ ನಾನು ಆತ್ಮ ಎಂದು ತಿಳಿಯುತ್ತದೆ. ಜೀವನವೆಲ್ಲ ಹಗಲು ರಾತ್ರಿ ಸಂಪಾದಿಸುವುದೆಲ್ಲ ಭೂಮಿ ಮೇಲೆ ಬಿಟ್ಟಿರುವೆ. ಯಾಕೆ ಹಣ ಸಂಪಾದನೆಗೆ ಇಷ್ಟು ಸಮಯ ಕೊಟ್ಟೆ? ಏನು ಮಾಡಬಾರದೋ ಅದನ್ನೇ ಮಾಡಿ ಇನ್ನು ಸ್ವಲ್ಪ ಕರ್ಮ ಕೊಟ್ಟಿ ಬಂದಿರುವೆ ಎಂದು ವ್ಯಥೆಪಡುತ್ತದೆ. ದೇಹ ಅಂದ್ರೆ ನಾನು ಎಂದು ತಿಳಿದಿದ್ದ, ಆದರೆ ದೇಹವು ಸುಟ್ಟು ಭಸ್ಮವಾಗಿದೆ, ದೇಹವು ನಾನಲ್ಲ ಎಂದು ಅರಿಯುತ್ತೇವೆ. ಯಾರಿಗೆ ಸದ್ಗುರುವಿನ ದಯೆ ಇರುತ್ತದೆಯೋ ಅಂತವರಿಗೆ ನಾನು ದೇಹವಲ್ಲ ಆತ್ಮ ಎಂದು ತಿಳಿಯುತ್ತವೆ. ಆತ್ಮ ಎಂದು ಅರಿತವನಿಗೆ ತನ್ನ ಪ್ರಣಾಳಿಕೆಯು ಸಮೀಪವಾಗುತ್ತದೆ. ಯಾರೇ ಆಗಲಿ ತಾನು ಆತ್ಮ ಇಡೀ ಸಮಯದಲ್ಲಿ ಸತ್ಯವಾದ ಆತ್ಮಕ್ಕೆ ಸಮಯ ಕೊಡಬೇಕು. ಯಾರು ಲೌಕಿಕ ಜೀವನದಲ್ಲಿ ಹೆಚ್ಚು ಅಂಟಿಕೊಂಡಿರ್ತಾರೋ ಅವರೆಲ್ಲ ಆತ್ಮಹಂತಕರು. ಆತ್ಮ ಉನ್ನತಿಗಾಗಿ ಹೆಚ್ಚು ಸಮಯವನ್ನು ಧ್ಯಾನ ಸಾಧನೆಯಲ್ಲಿ ತೊಡಗಬೇಕು. ನಾವು ಆತ್ಮರಾದಾಗ ಅವಶ್ಯಕತೆಯನ್ನು ಮೀರಿ ಹೆಚ್ಚು ಸಂಪಾದನೆಗೆ ತೊಡಗಿದರೆ ಅದೆಲ್ಲ ವ್ಯರ್ಥವಾದ ಜೀವನ ಕಳೆದ ಎಂದು ಆತ್ಮ ವ್ಯಥೆಪಡುತ್ತದೆ. ಯಾವುದೇ ಪದವಿ ಉನ್ನತ ಸ್ಥಾನಮಾನಗಳು ಆತ್ಮಕ್ಕೆ ವ್ಯರ್ಥವೇ ಆಗಿರುತ್ತದೆ. ಮಾಡುವ ಕೆಲಸದಲ್ಲಿ ಲಾಭ ಹುಡುಕುವ ಜನರು ಅಜ್ಞಾನದ ತುತ್ತ ತುದಿಯಲ್ಲಿ ಇರುತ್ತಾರೆ. ಕನಿಷ್ಠ 300-350 ಜನ್ಮಗಳು ತೆಗೆದುಕೊಂಡು ಮಾಯೆಯಲ್ಲೇ ಕಳೆದು ಹೋಗುತ್ತೇವೆ. ಯಾವಾಗ ಜ್ಞಾನ ಪಡೆದೆವೋ ನಾನು ಆತ್ಮವೆಂದು ನಮ್ಮ ಆತ್ಮ ಉನ್ನತಿಯ ಕೆಲಸಗಳಲ್ಲಿ ತೊಡಗಬೇಕು. ಅಸತ್ಯ ಬೋಧನೆ ಮಾಡುವವರಿಂದ ಇನ್ನೂ ನಾವು ಅಜ್ಞಾನದ ಕಡೆಗೆ ಕರೆದೊಯ್ಯುತ್ತೇವೆ. ಅಸತ್ಯ ಬೋಧನೆ ಮಾಡುವವರು ಗುರುಗಳು, ಆದರೆ ಯಾರು ಸಾಧನೆ ಮಾಡುತ್ತಾರೋ ಅವರು ಸದ್ಗುರುಗಳು. ಯಾರು ಸತ್ಯವನ್ನು ಬೋಧನೆ ಮಾಡುತ್ತಾರೋ, ಯಾರು ಬ್ರಹ್ಮವನ್ನು ಬೋಧನೆ ಮಾಡುತ್ತಾ ಮತ್ತೆ ಬ್ರಹ್ಮವನ್ನು ಸೇರಲು ಯಾರು ಬೋಧನೆ ಮಾಡುತ್ತಾರೋ ಅವರು ಸದ್ಗುರುಗಳು. ಅವರನ್ನು ಕಡ್ಡಾಯವಾಗಿ ಆಶ್ರಯಿಸಬೇಕು. ನಾವು ಮಾಯೆಯಿಂದ ಹೊರಗೆ ಬರಬೇಕು, ಧ್ಯಾನವನ್ನು ಮಾಡಬೇಕು, ಸದ್ಗುರುಗಳನ್ನು ಆಶ್ರಯಿಸಬೇಕು. ಆತ್ಮ ಎಂದು ತಿಳಿದರೂ ಸದ್ಗುರು ದೊರೆತರು ಆತ್ಮ ಉನ್ನತ. ಇದು ಸ್ವಲ್ಪ ಡೌಟ್ ಇದೆ ಸರ್. ಆತ್ಮ ಎಂದು ತಿಳಿದರೂ ಸದ್ಗುರುಗಳು ದೊರೆತರು ಆತ್ಮ ಉನ್ನತವಾಗಿ ಶ್ರಮ ಪಡದೆ ಹೋದರೆ ಜನ್ಮ ವ್ಯರ್ಥವಾಗುತ್ತೆ ಅಲ್ವಾ ಸರ್? ಹೌದೌದು, ಮತ್ತು ಅದೇ ಕತೆ, ಅದೇ ಹಾಡು ಮಾಯಿ. ಲೌಕಿಕ ಬದುಕಿನಲ್ಲಿ ತೃಪ್ತಿ ಇರಬೇಕು. ಹಣ ಆಸ್ತಿ ಮಾಡುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು. ಅಧರ್ಮದಿಂದ ಹಣ ಸಂಪಾದನೆ ಮಾಡಿದರೆ ಆತ್ಮಹಂತಕನಾಗಿ ಯಾರಿಗೂ ಉಪಯೋಗವಾಗದೆ ಹೋಗುತ್ತೇವೆ. ನಾವು ಬಂದಿರುವುದು ಜ್ಞಾನ ಸಂಪಾದನೆ ಮಾಡಲು. ಜ್ಞಾನದ ವಿಷಯದಲ್ಲಿ ತೃಪ್ತಿ ಇರಬಾರದು. ತೀವ್ರ ಸಾಧನೆ ಮಾಡುತ್ತಾ ಆತ್ಮ ಉನ್ನತಿ ಮಾಡಬೇಕು. ನನಗೆ ಬ್ರಹ್ಮನೇ ಬೇಕು ಎಂದು ಪ್ರಯತ್ನ ಮಾಡುವವರಿಗೆ ಬ್ರಹ್ಮನೇ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಜ್ಞಾನವನ್ನು ಹೆಚ್ಚು ಸಂಪಾದನೆ ಮಾಡುತ್ತಾ ರಾಮ, ಸೀತೆ, ಕೃಷ್ಣ ದೇವರಂತೆ ಶ್ರೇಷ್ಠರಾಗಬೇಕು. 40 ಕಲ್ಪಾಂತರಗಳಿಂದ ಆದಿಯೋಗಿ ಶಿವ ಅವರು ಇನ್ನೂ ಧ್ಯಾನ ಮಾಡುತ್ತಾ ಇದ್ದಾರೆ. ಇನ್ನೂ ಅವರಿಗೆ ತೃಪ್ತಿ. ವೆರಿ ಗುಡ್ ಮೇಡಮ್, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೀರಿ. ಮತ್ತೆ ಯಾರಾದರೂ ಹೇಳೋರಿದ್ರೆ ರೈಸ್ ಮಾಡಿ ಮಾತಾಡಿ. ಯಾರು ಹೇಳ್ತೀರಿ? ಯಾರಾದ್ರೂ ಹೇಳೋರಿದ್ರೆ? ವಿಶಾಲ ಮಾಸ್ಟರ್ ಹೇಳ್ತೀರಾ? ನಮಸ್ತೆ ಸರ್. ನಮಸ್ತೆ. ಅವರೇ ತುಂಬಾ ಡೀಟೇಲ್ ಆಗಿ ನೀಟಾಗಿ ಹೇಳಿದ್ರು. ದಿವ್ಯ ಮಾಸ್ಟರ್, ನಾನು ಅಷ್ಟು ಡೀಟೇಲ್ ಆಗಿ ಬರ್ಕೊಂಡಿದ್ದೀನಿ. ಆತ್ಮ ಹಂತಕರು, ಅಂತ್ಯೇ ಆತ್ಮ ಹಂತಕ ಅಂದ್ರೆ ಹತ್ಯೆ ಅಂತಂತ ಹೇಳಿದ್ರೆ ಬೇರೆಯವರಿಗೆ ಚೂರಿ ಹಾಕುವುದು ಅಂತ ಹೇಳ್ಬಿಟ್ಟು, ಆತ್ಮಹತ್ಯೆ ಅಂತ ಹೇಳಿದ್ರೆ ತನ್ನ ದೇಹದಲ್ಲಿ ತನ್ನ ಆತ್ಮ ಇಲ್ಲದ ಹಾಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಒಂದ್ ನಿಮಿಷ. ಆತ್ಮ ಹಂತಕ ಅಂತ ಹೇಳಿದ್ರೆ
ಜೀವಿತ ಕಾಲದಲ್ಲಿ ಆತ್ಮ ಲಾಭಕ್ಕಾಗಿ ತನ್ನದೇ ಆತ್ಮವನ್ನ ನಿರ್ಲಕ್ಷಿಸಿದ್ದಾನೆ. ಅಂದ್ರೆ ಅವನು ಮನಸ್ಸನ್ನ ಆಶ್ರಯಿಸಿದ್ದಾನೆ ಅಂತ ಹೇಳ್ಬಿಟ್ಟು ಅವನೇ ಆತ್ಮ ಅಂತಕ ಅಂತ ಹೇಳ್ಬಿಟ್ಟು ನಾವೆಲ್ಲ ಶರೀರಧಾರಿಗಳು ಅಲ್ಲ. ನಾನು ನೀಟಾಗಿ ಬರ್ಕೊಂಡಿಲ್ಲ ಸರ್. ಅವನೇ ಏನ್ ಸರ್ ಹಿಂಗಂದ್ರೆ ಹೆಂಗೆ ಅಂದೆ. ಅಲ್ಲ, ಅದು ಹಿಂಗೆ ಅಂದ್ರೆ ಅವನೇ ಆತ್ಮ ಅಂತಕ, ನಾವೆಲ್ಲ ಶರೀರಧಾರಿಗಳು ಅಲ್ಲ, ಆತ್ಮರೂಪಿಗಳು. ತನ್ನೇ ಅಂದ್ರೆ ನಾನು ಹಾಗೆ ಹೇಳ್ತೀನಿ ಸರ್, ಬರ್ಕೊಂಡಿರೋದ್ ಬಿಟ್ಟು. ಅಂದ್ರೆ ಅಂದ್ರೆ ಹಾಗೆ ಅಂದ್ರೆ ಏನ್ ಸರ್ ಬರ್ದೇ ಓದ್ಬೇಕು. ಬರ್ದಿದ್ದೆ ಓದ್ಬೇಕು. ಓಕೆ ಸರ್. ಅಂದ್ರೆ ನಾನು ನೀಟ್ ಡಿಟೇಲ್ ಆಗಿ ಬರ್ಕೊಂಡಿಲ್ಲ, ಹಂಗಾಗಿ. ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ, ತನ್ನದೇ ಆದ ಪ್ರಣಾಳಿಕೆಯನ್ನ. ಏನ್ ಸರ್? ಈಗ ನೀವು ಜನರಲ್ ಆಗಿ ಹೇಳೋದು ಇದು ಮರ್ತ ಹೋಗ್ತದೆ, ಆದ್ರೆ ಅಲ್ಲಿ ಯಾವ್ದು ಪರ್ಮನೆಂಟ್ ಉಳಿಯೋದು ಬರ್ಕೊಂಡಿದ್ದಲ್ವಾ, ಅದನ್ನೇ ಓದಿ. ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ನೀವು ಅಲ್ಲಿ ಮತ್ತೆ ತಿದ್ಕೋಬಹುದು. ಓಕೆ. ಅಂದ್ರೆ ಮನುಷ್ಯ ತನ್ನದೇ ಆದ ಪ್ರಣಾಳಿಕೆಯನ್ನ ಅಂದ್ರೆ ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾನೆ, ಪ್ರಣಾಳಿಕೆಯನ್ನ ತಯಾರಿಸ್ಕೊಂಡ್ ಬರ್ತಾನೆ. ಸೊ ಅವನಿಗೆ ಪ್ರಣಾಳಿಕೆಯನ್ನ ತಯಾರಿಸ್ಕೊಂಡ್ ಬಂದಾಗ ಯಾವಾಗ ಈ ಒಂದು ಭೂಮಿ ಮೇಲೆ ಅಂದ್ರೆ ತಾಯಿಯ ಗರ್ಭದಿಂದ ಒಂದು ಉಸಿರನ್ನ ತೆಗೆದುಕೊಂಡಾಗ ಆ ಒಂದು ಜನ್ಮವನ್ನ ತಾಳ್ತಾನೆ. ಅವಾಗ ಅವನಿಗೆ ಏನಾಗುತ್ತೆ, ಮಾಯೆಯಲ್ಲಿ ಸಿಕ್ಕಾಕೊಳ್ತಾನೆ. ಅಂದ್ರೆ ಮಾಯೆ ಅಂತಂದ್ ಹೇಳಿದ್ರೆ ತನ್ನ ಒಂದು ಏನು 9 ತಿಂಗಳ ಕಾಲ ತಾಯಿಯ ಗರ್ಭವನ್ನ ಧರಿಸ್ಬಿಟ್ಟು ಜನನದ ನಂತರ ಒಂದು ಉಸಿರನ್ನ ತೆಗೆದುಕೊಳ್ಳುತ್ತಾನೆ. ಆಗ ಅದರ ಪ್ರಣಾಳಿಕೆಯ ಮರೆತು ಮಾಯೆಗೆ ಸಿಲುಕುತ್ತದೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಮಾಯೆ ಆಗಿರುತ್ತದೆ. ಅಂದ್ರೆ ಕುಟುಂಬದ ಮಾಯೆ ಆಗಿರ್ಬೋದು, ಸಮಾಜದ ಮಾಯೆ ಆಗಿರ್ಬೋದು, ಅಥವಾ ಸ್ನೇಹಿತರ ಮಾಯೆ ಆಗಿರ್ಬೋದು. ಈ ಎಲ್ಲ ಒಂದು ಮಾಯೆಗಳಿಗೆ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿ ಅಸತ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ಅಸತ್ಯವನ್ನ ಆಶ್ರಯಿಸಿದಾಗ ಏನಾಗುತ್ತೆ, ಅದು ಒಂದು ದೊಡ್ಡ ಒಂದು ಮಾಯೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟು ಅದು ಒಂದು ಏನು ತನ್ನ ಒಂದು ಅಂದ್ರೆ ಆ ಕುಟುಂಬದಲ್ಲಿ ಏನನ್ನ ಹೇಳ್ಕೊಡ್ತಾ ಇರ್ತಾರೆ ಅಂದ್ರೆ ತನ್ನ ಕುಟುಂಬ, ತಂದೆ ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಮಾಜ ಆಗಿರ್ಬೋದು, ಅಂದ್ರೆ ಏನನ್ನ ಹೇಳ್ಕೊಡ್ತಿರ್ತಾರೆ ಅದನ್ನೇ ಅದು ಕಲಿತಾ ಹೋಗ್ತಾ ಇರುತ್ತೆ. ಅಂತ ಹೇಳಿದ್ರೆ ಕುಟುಂಬದಲ್ಲಿ ಹೇಗೆ ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥದ್ನ ಹೇಳ್ತಾ ಇರ್ತಾರೆ. ಅದು ಹಾಗೆ ಅದು ಕಲ್ತು ದೊಡ್ಡದಾಗ್ತಾ ಬರುತ್ತೆ. ಮತ್ತೆ ದೇಹದಿಂದ ಹೊರಗಡೆ ಬಂದ ನಂತರ ಎಲ್ಲವನ್ನ ಗಳಿಸಿದ್ನೆಲ್ಲ ಅದೇನ್ ಮಾಡುತ್ತೆ, ಅಂದ್ರೆ ಭೂಮಿ ಮೇಲೆ ಎಲ್ಲವನ್ನ ಬಿಟ್ಟು ಅದು ಬರುವಂತಾಗುತ್ತದೆ. ಅಂತ ಹೇಳಿದ್ರೆ ಕರ್ಮಗಳನ್ನ ಮಾತ್ರ ತೆಗೆದುಕೊಳ್ಳುತ್ತದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕರ್ಮವನ್ನ ತೆಗೆದುಕೊಂಡಾಗ ನಾವು ಸತ್ಯವನ್ನ ಆಶ್ರಯಿಸಬೇಕಾಗಿದೆ. ಸತ್ಯ ಅಂತ ಹೇಳಿದ್ರೆ ಸದ್ಗುರುವಿನ ಹತ್ರ ಹೋದಾಗ, ನಾವು ಸತ್ಯವನ್ನ ಆಶ್ರಯಿಸಿದಾಗ ನಾವು ಈ ಕರ್ಮಗಳಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಸ್ವಲ್ಪ ಕೆಲವು ಬರ್ಕೊಂಡೇ ಇರೋದು ಹಾಗೆ ಹೇಳ್ತಾ ಇದ್ದೀನಿ. ಸದ್ಗುರುವನ್ನ ಆಶ್ರಯಿಸ್ಬೇಕಾಗತ್ತೆ. ಆಗ ನಮ್ಮ ಏನೇ ಒಂದು ಕರ್ಮಗಳಾಗಿರ್ಬೋದು, ಒಂದು ವರ್ತಮಾನದ ಕರ್ಮಗಳಾಗಿರ್ಬೋದು, ಸಂಚಿತ ಕರ್ಮಗಳಾಗಿರ್ಬೋದು, ಈ ಎಲ್ಲ ಕರ್ಮಗಳನ್ನ ಆ ಸದ್ಗುರುವನ್ನ ಅಂದ್ರೆ ಸತ್ಯವನ್ನ ಆಶ್ರಯಿಸಿದಾಗ ಅದರಿಂದ ಹೊರ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಅಂದ್ರೆ ಅವಶ್ಯಕತೆಗೆ ಮೀರಿ ಹೆಚ್ಚಾದಂತೆ ಅದು ಅವಶ್ಯಕತೆಗೆ ಮೀರಿ ಹೆಚ್ಚಾದಂತೆ ಅದು ವ್ಯರ್ಥ ಆಗ್ತಾ ಇರುತ್ತೆ. ಮತ್ತೆ ಹೇಗೆ ಇದು ಅಂದ್ರೆ ಈ ಧ್ಯಾನ ಅಂತಕ್ಕಂಥದ್ದು ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ, 300ರಿಂದ 350 ಜನ್ಮನ್ನ ದಾಟಿದ ನಂತರ ಈ ಧ್ಯಾನ ಅಂತಕ್ಕಂಥದ್ದು ಆ ಒಂದು ಮನುಷ್ಯನ್ಗೆ ಸಿಗ್ತಾ ಹೋಗುತ್ತೆ. ಯಾವಾಗ ಈ ಧ್ಯಾನ ಸಿಗುತ್ತೋ ಅವನ ಎಲ್ಲ ಕರ್ಮಗಳನ್ನ ಕಳೆದುಕೊಳ್ಳಲು ಈ ಧ್ಯಾನ ಮತ್ತೆ ಜ್ಞಾನ ಅಂತಕ್ಕಂಥದ್ದು ಸಿಗುತ್ತೆ. ಹೇಳ್ತಾರಲ್ಲ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ ಹೇಳಿದ್ರೆ ಇದು ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ಯಾರು ಇದನ್ನ ಆಶ್ರಯಿಸ್ತಾರೋ ಅವ್ರು ಏನಾಗುತ್ತಾರೆ, ಭವಬಂಧನದಿಂದ ಹೊರಗಡೆ ಕರೆದುಕೊಂಡು ಬಂದು ಅದು ಸತ್ಯವನ್ನ, ಯಾರು ಸತ್ಯವನ್ನ ಬೋಧನೆ ಮಾಡ್ತಾರೆ, ಸದ್ಗುರುಗಳು ನಮ್ಗೆ ಸತ್ಯವನ್ನ ಬೋಧನೆ ಮಾಡ್ತಾರೆ. ಅವರನ್ನ ಆಶ್ರಯಿಸಿದಾಗ ಏನಾಗುತ್ತೆ, ನಮಗೆ ಜ್ಞಾನ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಅವನೇ ನಿಜವಾದ ಅಂದ್ರೆ ಆ ಸದ್ಗುರುವನ್ನ ಆಶ್ರಯಿಸಿದಾಗ ನಮಗೆ ಏನಾಗುತ್ತೆ, ನಮ್ಮ ಎಲ್ಲ ಒಂದು ಕರ್ಮ ಬಂಧನದಿಂದ ನಾವು ಹೊರಗಡೆ ಬಂದು ಸತ್ಯವನ್ನ ಆಶ್ರಯಿಸಿದಾಗ ಜ್ಞಾನವನ್ನ ಪಡ್ಕೊಳ್ತಾ ನಾವು ಜ್ಞಾನಿಗಳು ಆಗ್ತೀವಿ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಅಷ್ಟೇ ಅಲ್ಲದೆ ಸದ್ಗುರುಗಳು ನಮ್ಗೆ ಏನನ್ನ ಬೋಧನೆ ಮಾಡ್ತಾರೆ, ಅರಿಷಡ್ವರ್ಗಳನ್ನ ನಾವು ಮೀರಿ ಜ್ಞಾನವನ್ನ ಪಡ್ಕೊಳ್ಳೋ ಅಂತ ಒಂದು ಜ್ಞಾನವನ್ನ ಅವರು ಸದ್ಗುರುಗಳು ನೀಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಅಂದ್ರೆ ಸದ್ಗುರುವನ್ನ ಆಶ್ರಯಿಸ್ಬೇಕು, ನಮ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂತ ಒಂದು ಜ್ಞಾನವನ್ನ ನೀಡ್ತಾರೆ ಅಂತಕ್ಕಂಥದ್ದು ಹೇಳಿದ್ವಿ. ಅಷ್ಟೇ ಅಲ್ಲದೆ ಅವರು ಸದ್ಗುರುಗಳು ಆ ಜ್ಞಾನವನ್ನ ನೀಡಿದಾಗ ಸಾಧನೆ ಅಂತಕ್ಕಂಥದ್ದು ಅದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಅಂತ ಹೇಳ್ತಾರೆ,
ಸದ್ಗುರು ಆಶ್ರಯಿಸಿದಾಗ ಅವ್ರು ಸರಿ ಯಾವುದು ತಪ್ಪ್ಯಾವುದು ಅಂತಕ್ಕಂಥದ್ನ ನಮಗೆ ಮಾರ್ಗದರ್ಶನ ನೀಡ್ತಾರೆ. ಆ ಮಾರ್ಗದರ್ಶನವನ್ನ ನಾವು ತೆಗೆದುಕೊಂಡು ನಮ್ಮ ಸಾಧನೆಯನ್ನ ನಾವು ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಿವನು ಸಹ ಎಷ್ಟೇ ಒಂದು ಅಂದ್ರೆ ಆದಿಯಿಂದ ಅಂತ್ಯ ಇನ್ನೂ ಆಗಿಲ್ಲ, ಆದ್ರೂ ಸಹ ಅವರು ಶಿವ ಹೇಗೆ ಈಗ್ಲೂ ಸಹ ಧ್ಯಾನವನ್ನ ಮಾಡ್ತಾ ಇದ್ರು, ನಾವು ಸಹ ಅವರ ತರನೇ ಅಂದ್ರೆ ನಾವು ಒಂದು 5 ವರ್ಷ ಮಾಡಿರ್ಬೋದು, ಫಾರ್ ಎಕ್ಸಾಂಪಲ್ 10 ವರ್ಷ ಅಂದ್ರೆ ಇಷ್ಟು ವರ್ಷ ಆಯ್ತು ನಮಗಿನ್ನು ಏನು ಸಾಕು ಅಂತಕ್ಕಂತ ಒಂದು ಅಂದ್ರೆ ದಾಹ ತೀರ್ಬಾರ್ದು ಅಂತಕ್ಕಂಥದ್ದು ಅಂತ ಹೇಳಿದ್ರೆ ನಮಗಿನ್ನು ಬೇಕು ಅಂತ ಹೇಳಿ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ಧ್ಯಾನವನ್ನ ಮಾಡ್ತಾ ಜ್ಞಾನವನ್ನ ಸಂಪಾದನೆ ಮಾಡಿ ಮುಕ್ತಿಯನ್ನ ಪಡಿಬೇಕು ಅಂತಕ್ಕಂಥದ್ದು. ಸರ್ ನೀವ್ ಹೇಳಿದ್ದೆ ಸರಿಯಾಗಿ ಬರ್ಕೊಂಡಿಲ್ಲ, ನೀಟಾಗಿ ಇನ್ನೊಂದ್ಸರಿ ಬರ್ಕೊಳ್ಳಿ. ಕರೆಕ್ಟ್ ಇದೆ. ಆಯ್ತು ಸರ್. ಹೇಳಿದ್ದು ಈಗ ನೆನಪಿದೆ, ಆದ್ರೆ ಒಂದು ವಾರ ಹೋದ್ಮೇಲೆ ನೆನಪಿರ್ತದ. ಸರ್ ಅದೇ ನೋಟ್ಬುಕ್ ಅಲ್ಲಿ ಚೆನ್ನಾಗಿ ನೀವು ಬರ್ಕೊಂಡಿದ್ರಿ ಅಂದ್ರೆ ಮತ್ತೆ ಪುನಃ ನೀವು ಯಾವತ್ತು ತೆಗೆದು ನೋಡಿದ್ರು ಅದು ಇರುತ್ತೆ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾ ನೋಡಿ, ಈಗ ಶ್ವೇತಾ ಮಾಸ್ಟರ್ ಹೇಳ್ತಾರೆ, ಹೇಳಿ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಇದು ಟಾಪಿಕ್, ಇವತ್ತಿನ ಸಬ್ಜೆಕ್ಟ್ ಆತ್ಮಹಂತಕರು. ಇದ್ರಲ್ಲಿ ನಾವು ಮೊದಲು ತಿಳ್ಕೊಬೇಕಾಗಿರೋದು, ನಾವೆಲ್ಲರೂ ಧ್ಯಾನ ಮಾಡ್ತಿರೋರು ಯೋಗಿಗಳು ಅಂತ. ಹಾಗೆ ಈ ಯೋಗಿಗಳಲ್ಲೇ ಶ್ರೇಷ್ಠವಾದವರು ಯೋಗೀಶ್ವರರು. ಅವರ ಸ್ಥಾಯಿಯಲ್ಲಿರೋರು ಅಂದ್ರೆ ಕೃಷ್ಣ, ಬುದ್ಧ, ಜೀಸಸ್, ಗುರುನಾನಕ್ ಪತ್ರಿಜಿ ಅಂತವರು. ಈ ಸ್ಥಾಯಿಗೆ ಇರೋರೇ ಯೋಗೀಶ್ವರರು, ಯೋಗಿಗಳಲ್ಲೇ ಶ್ರೇಷ್ಠವಾದವರು ಅಂತ. ಹಾಗೆ ಅಂತವರು ಹೇಳಿದ ಸಂದೇಶವನ್ನ, ಈ ಎಲ್ಲಾ ಸಂದೇಶ, ಈ ಆತ್ಮಜ್ಞಾನದ ಸಂದೇಶವನ್ನ ಅವ್ರು ನಮ್ಗೆ ಹೇಳ್ಕೊಟ್ಟು ಅವರು ಮುಕ್ತಿಯನ್ನ ಪಡ್ಕೊಂಡಿದ್ದಾರೆ, ಮಹಾಪರಿನಿರ್ವಾಣವನ್ನ ಸೇರ್ಕೊಂಡಿದ್ದಾರೆ. ಆದ್ರೆ ಅವ್ರು ಹೇಳಿದ ಸಂದೇಶ ನಮ್ಗೆಲ್ಲರಿಗೂ ಹೋಗಿದ್ದಾರೆ ಅವ್ರ ದಾರಿಯಲ್ಲಿ ಹೋಗೋಕೆ. ಆದ್ರೆ ಅದನ್ನ ತಿಳ್ಕೊಂಡು ನಾವು ಕೇವಲ ಬರ್ದಿಟ್ಕೊಂಡು ಅಥವಾ ಓದ್ಕೊಂಡ್ರೆ ಪ್ರಯೋಜನ ಇಲ್ಲ, ಅದನ್ನ ಆಚರಣೆಯಲ್ಲಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಅದನ್ನ ಕೇಳ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಅನ್ನೋದು ಹೇಳಿದ್ರಿ ಸರ್. ಹಾಗೆ ಆತ್ಮಹಂತಕರು ತಿಳ್ಕೊಳ್ಬೇಕಾದ್ರೆ ನಾವು 3 ರೀತಿಯದನ್ನ ತಿಳ್ಕೊಬೇಕು. ಯಾವ ರೀತಿಯ ಹತ್ಯೆಗಳಿರತ್ತೆ ಅಂತ. ಒಂದು ಹತ್ಯೆ, ಇನ್ನೊಂದು ಆತ್ಮಹತ್ಯೆ, ಇನ್ನೊಂದು ಆತ್ಮಹಂತಕ ಅಂತ. ಹತ್ಯೆ ಅಂದ್ರೆ ಇತರರ ಶರೀರದಲ್ಲಿ ಆತ್ಮ ಇರೋದಕ್ಕೆ ಅವಕಾಶವಿರದಂತೆ ಅವರ ಶರೀರವನ್ನ ನಾಶ ಮಾಡಿದ್ರೆ ನಾವು ಹತ್ಯೆ ಅಂತ ಹೇಳ್ತೀವಿ. ಆತ್ಮಹತ್ಯೆ ಅಂದ್ರೆ ತನಗೆ ತನ್ನ ಶರೀರದಲ್ಲಿ ಇರೋದಕ್ಕೆ ಅವಕಾಶ ಕೊಡದೆ, ಅಂದ್ರೆ ತಾನು ಅಂದ್ರೆ ಆತ್ಮವನ್ನ ಇರೋದಕ್ಕೆ ತನ್ನ ಶರೀರದಲ್ಲಿ ಅವಕಾಶ ಕೊಡದೆ ತನ್ನ ಶರೀರವನ್ನೇ ನಾಶ ಮಾಡ್ಕೊಂಡ್ರೆ ಅದನ್ನ ಆತ್ಮಹತ್ಯೆ ಅಂತ ಕರಿತೀವಿ, ಹತ್ಯೆ ಅಂತ. ಹಾಗೆ 3ನೇದಾಗಿ ಆತ್ಮಹಂತಕ. ಇದು ತುಂಬಾ ಮುಖ್ಯವಾಗಿರುತ್ತೆ. ಅಂದ್ರೆ ಆತ್ಮವನ್ನ ಶರೀರ ಇಲ್ಲದಂತೆ ಮಾಡಿದವನು ಅಂತ ಅಲ್ಲ, ಯಾರೇ ಆದರೂ ಜೀವನ ಕಾಲದಲ್ಲಿ ಜೀವಿಸಿದರೂ ಕೂಡ ತಮ್ಮ ಜೀವನದಲ್ಲಿ ಆತ್ಮನನ್ನು ಎಷ್ಟು ಮಾತ್ರವೂ ಆತ್ಮ ಲಾಭಕ್ಕಾಗಿ ಏನೂ ಮಾಡದೆ ಆತ್ಮನನ್ನ ನಿರ್ಲಕ್ಷ್ಯ ಮಾಡಿದವರನ್ನ ಆತ್ಮಹಂತಕರು ಅಂತ ಕರಿತೀವಿ. ಮೊದಲು ನಾವು ತಿಳ್ಕೊಳ್ಬೇಕಾದ ವಿಷಯ, ನಾವು ಪರಲೋಕದಿಂದ ಅಂದ್ರೆ ಪರಲೋಕದಿಂದ ನಾವಿರೋ ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಒಂದ್ ಪ್ರಣಾಳಿಕೆಯನ್ನ ಇಟ್ಕೊಂಡ್ ಬರ್ತೀವಿ. ಆದ್ರೆ ಇಲ್ಲಿ ನಾವು ತಾಯಿ ಆ ಪ್ರಣಾಳಿಕೆ ಪ್ರಕಾರ ಭೂಮಿ ಮೇಲೆ ಬಂದ ಆತ್ಮರಾದ ನಾವು ಒಬ್ಬ ತಾಯಿಯ ಗರ್ಭದಲ್ಲಿ ತಯಾರಾಗುವ ಶಿಶುವಿನಲ್ಲಿ ಪ್ರವೇಶಿಸಿ ನಿಧಾನವಾಗಿ 9 ತಿಂಗಳು ತುಂಬಿದ ನಂತರ ತಾಯಿ ಗರ್ಭದಿಂದ ಹೊರ ಬರ್ತೀವಿ. ತಾಯಿ ಗರ್ಭದಲ್ಲಿ ಇದ್ದಾಗ ಶಿಶುವಿಗೆ ಮನಸ್ಸಿರೋದಿಲ್ಲ, ಆಗ ಆತ್ಮಜ್ಞಾನ ಇರುತ್ತೆ. ನಂತರ ಜನ್ಮ ತೆಗೆದುಕೊಂಡ ನಂತರ ಪ್ರಣಾಳಿಕೆ ಈ ಸಮಾಜದ ಪ್ರಭಾವದಿಂದ, ಪರಿಸರದ ಪ್ರಭಾವದಿಂದ ನಮ್ಗೆ ಮರ್ತ ಹೋಗತ್ತೆ. ಅವಾಗ ನಾವು ಆತ್ಮ ಪ್ರಣಾಳಿಕೆಯನ್ನ ಬಿಟ್ಟು ನಾವು ಪ್ರಾಪಂಚಿಕತೆಗಾಗಿ ಜೀವಿಸ್ತಾ ಇರ್ತೀವಿ. ಇದಕ್ಕೆ ನಮ್ಗೆ ನೇಚರ್ ಸಪೋರ್ಟ್ ಮಾಡೋದಿಲ್ಲ ಸರ್. ಕಷ್ಟ, ಸಮಸ್ಯೆ ತಾನು ದೇಹ ಅನ್ಕೊಂಡಾಗ ಮಾನವನಾಗಿ ಕಷ್ಟಪಟ್ಟು ತೀರಿಸ್ಬೇಕಾಗತ್ತೆ ತಾನು ದೇಹ ಅಂತ ಅನ್ಕೊಂಡ್ರೆ. ಅದೇ ಅವನಿಗೆ ಭಗವಂತನ ಅನುಗ್ರಹ ಇರಲ್ಲ, ತಾನು ಆತ್ಮ ಅಂತ ಅನ್ಕೊಂಡು ಆತ್ಮಸ್ಥಿತಿಯಲ್ಲೇ ಬದುಕ್ತಾ ಇರ್ಬೇಕಾದ್ರೆ ಈ ಸೃಷ್ಟಿ ಪ್ರತಿಯೊಂದು ಅವನಿಗೆ ನೇಚರ್ ಸಪೋರ್ಟ್ ಮಾಡತ್ತೆ.
ಯಾವಾಗ ತಾನು ಆತ್ಮ ತತ್ವವನ್ನು ಗುರುತಿಸಿ ತನ್ನ ಆತ್ಮದ ಕಲ್ಯಾಣಕ್ಕಾಗಿ ತನ್ನ ಆತ್ಮ ಪ್ರಣಾಳಿಕೆ ಪ್ರಕಾರ ಆತ್ಮ ಪುರೋಗತಿಗಾಗಿ ಯಾರು ಕೃಷಿ ಮಾಡ್ತಾ ಹೋಗ್ತಾರೋ ಸೃಷ್ಟಿ ಅವರಿಗೆ ಸಹಕಾರ ಮಾಡುತ್ತೆ ಅಂತ. ಹಾಗೆ ಅದನ್ನ ಮರ್ತು ತನ್ನ ಪ್ರಣಾಳಿಕೆಯನ್ನ ಮರ್ತು ಆ ತಾನು ಶರೀರವೇ, ಕೇವಲ ಶರೀರ, ತಾನು ದೇಹ ಹಾಗೂ ಇದೇ ನನ್ನ ಸಮಾಜ ಧರ್ಮ, ಕುಟುಂಬ ಧರ್ಮ, ದೇಹ ಧರ್ಮ ಅಂತ ತಿಳ್ಕೊಂಡು ಯಾರಿಗಾಗಲಿ ಸಮಾಜಕ್ಕಾಗಿಯೇ ಸಮಾಜದಲ್ಲಿ ಹಣಕ್ಕೇನೆ ಬೆಲೆ ಇದೆ ಅಂತ ಅರ್ಥ ಮಾಡ್ಕೊಂಡು ಹಣಕ್ಕೆ ಹೆಚ್ಚು ಬೆಲೆ ಇರುತ್ತೆ, ಹಣ ಇದ್ದವರೇ ದೊಡ್ಡವರು ಎಂದು ಭಾವಿಸ್ತಾ ಅವನಿಗೆ ಗೌರವ ಕೊಡ್ತಾರೆ. ಎಷ್ಟು ಹೆಚ್ಚು ಹಣವಿದ್ದರೆ ಅವನು ಅಷ್ಟು ದೊಡ್ಡವನು ಎಂದು ಭಾವಿಸ್ತಾ ಹಣ ಸಂಪಾದನೆ ಮಾಡ್ತಾರೆ. ಮೊದ್ಲಿಗೆ 10,000 ಸಂಪಾದನೆ ಮಾಡ್ತಾನೆ, ನಂತರ 1,00,000 ಸಂಪಾದನೆ ಮಾಡ್ತಾರೆ. ಹೀಗೆ ಬರ್ತಾ ಬರ್ತಾ 1 ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಅವನಿಗೆ ಆ ತೃಪ್ತಿ ಇರಲ್ಲ. ಮತ್ತೆ ನನಗೆ 10 ಕೋಟಿ ಬೇಕು ಅನ್ನೋದನ್ನ ದುಡಿತಾನೆ. ಎಷ್ಟು ದೊಡ್ಡವನಾಗಿ ಭೂಮಿ ಮೇಲೆ ಗೌರವ ಪಡೆದರೂ ಮರಣದ ನಂತರ ನಾನಿಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ ನನ್ ಜೊತೆ ಏನೂ ಬರ್ಲಿಲ್ಲ, ನಂತರ ಏನೂ ಯಾವುದೂ ಬರೋದಿಲ್ಲ, ಎಲ್ಲ ಇಲ್ಲೇ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ತನ್ನ ಹಿಂದೆ ಏನನ್ನೂ ಬರಲಿಲ್ಲ, ತಾನೊಬ್ಬನೇ ಮೇಲೆ ಹೋಗುತ್ತಾನೆ. ಅವಾಗ ಅವನಿಗೆ ಸ್ಪಷ್ಟವಾಗಿ ತಿಳಿಯತ್ತೆ ಏನಂದ್ರೆ ಮಾಯೆ ಇಲ್ಲಿ ಆವರಿಸ್ಕೊಂಡಿತ್ತು, ಹಾಗಾಗಿ ನಾನು ಅದನ್ನ ಸಾಧಿಸೋದಕ್ಕಾಗ್ಲಿಲ್ಲ. ಆತ್ಮಜ್ಞಾನವನ್ನ, ಸತ್ಯವನ್ನ ತಾನು ಇಹಲೋಕದಲ್ಲೇ ಭೂಲೋಕದಲ್ಲೇ ತಿಳ್ಕೊಳಕ್ ಆಗ್ಲಿಲ್ಲ ಅಂತ. ನಂತರ ಅವನಿಗೆ ಗೊತ್ತಾಗುತ್ತೆ ಮಾಯೆ ಇಲ್ಲಿ ತುಂಬಾ ಇರುತ್ತೆ, ಆದ್ರೆ ಗುರುಗಳು ಹೇಳ್ತಾರೆ ನಿಮ್ ಮಾಯೆ ಎಲ್ಲಿದೆಯಾ, ಹೊರಗಡೆ ಬರ್ಬೇಕಂತ. ಆದ್ರೆ ಮಾಯೆ ಇಷ್ಟು ಗಟ್ಟಿಯಾಗಿರತ್ತೆ ಅಂದ್ರೆ ಅದ್ರಲ್ಲಿ ತುಂಬಾ ಗಟ್ಟಿಯಾಗಿ ಸಿಕ್ಕಾಕೊಂಡಿರ್ತಾರೆ. ಹೀಗೆ ಮಾಯೆಯಲ್ಲೇ 360 ಜನ್ಮದವರೆಗೆ ಇದನ್ನೇ ಮಾಡಿ ಇರ್ತಾರೆ. ನಂತರ ಸದ್ಗುರುಗಳನ್ನ ಆಶ್ರಯಿಸಬೇಕು ನಾವು ಯಾವಾಗ್ಲೂ. ಅವರಿಂದ ಜ್ಞಾನ ಬಂದ ನಂತರ ಆತ್ಮಸ್ಥಿತಿಯಲ್ಲಿ ಬದುಕಬೇಕು. ಸತ್ಯ ಬೋಧನೆ ಮಾಡುವವರೇ ಸದ್ಗುರು. ಬ್ರಹ್ಮನನ್ನ ಸೇರುವ ಮಾರ್ಗ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಬೋಧನೆ ಮಾಡ್ತಿದ್ದಾರೆ, ಅವರೇ ಸದ್ಗುರು. ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಿರುವವರೇ ಸದ್ಗುರು ಅಂತ ತಿಳ್ಕೊಬೇಕು. ಮಾಯೆಯಿಂದ ಹೊರಬರುವುದನ್ನ ಹೇಳ್ಕೊಡ್ತಾರೆ ಸದ್ಗುರು. ಆತ್ಮ ಎಂದು ತಿಳಿದು ಜ್ಞಾನ ಸಂಪಾದನೆ ಮಾಡ್ಬೇಕು. ಸದ್ಗುರು ನಿನ್ನಲ್ಲಿರುವ ಮಾಯೆ ಅರಿಷಡ್ವರ್ಗಗಳನ್ನ ಜಯಿಸುವ ಮಾರ್ಗ ತಿಳಿಸುತ್ತಾ ಹರ ಮುನಿದರು ಗುರು ಕಾಯುವನಯ್ಯ ಅಂತ ಹೇಳಿ ಗುರುವನನ್ನ ಆಶ್ರಯಿಸ್ಬೇಕು. ಹಣ ಸಂಪಾದಿಸ್ತಾ ನಮ್ಮ ಜೊತೆ ಬಾರದ ವಿಷಯದ ಬಗ್ಗೆ ವಿರಕ್ತಿ ಇರ್ಬೇಕು, ಅಂದ್ರೆ ಪ್ರಾಪಂಚಿಕತೆ ಬಗ್ಗೆ ವಿರಕ್ತಿ ಇರ್ಬೇಕು, ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇರ್ಬೇಕು, ಅಸತ್ಯದಲ್ಲಿ ತೃಪ್ತಿ ಇರ್ಬೇಕು, ಸತ್ಯದಲ್ಲಿ ಬ್ರಹ್ಮನಲ್ಲಿ ಆಸಕ್ತಿ ಇರ್ಬೇಕು, ಕೋರಿಕೆಗಳು ಬೇಡ, ಭಗವಂತನೇ ಬೇಕು ಎನ್ನುವುದಿರ್ಬೇಕು. ಅಧರ್ಮ ಮಾಡಿ ಸಂಪಾದನೆ ಮಾಡಿ ಎಷ್ಟು ಸೈಟ್ಗಳನ್ನ ಪಾಪ ಮಾಡಿ ಕರ್ಮ ಮಾಡಿ ಏನು ಮನೆ ಕಟ್ಟಿದರೂ ಪ್ರಯೋಜನವಿಲ್ಲ. ನೀನು ಭೂಮಿಗೆ ಬಂದಿರುವುದು ಜ್ಞಾನ ಸಂಪಾದನೆ ಮಾಡೋದಕ್ಕೆ. ನಿನ್ನ ಅರ್ಹತೆ ತಕ್ಕ ಹಾಗೆ ನಿನಗೆ ಹಣ ಸಿಗತ್ತೆ ಹೊರತು ನಿನಗೆ ಬ್ರಹ್ಮನೇ ಬೇಕು ಅಂತ ಕೂತ್ಕೊಂಡಾಗ ಏನೂ ಪ್ರಯತ್ನ ನೀನ್ ಮಾಡ್ಬೇಕಾಗಿಲ್ಲ ನಿನಗೋಸ್ಕರ. ಅಂದ್ರೆ ಅನನ್ಯಾಶ್ಚಿಂತ ಎಂತೋ ಮಾಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ. ಹಾಗೆ ನಿತ್ಯವೂ ನನ್ನಲ್ಲೇ ಇರುವವನ್ನೇ ಅವನ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಭಗವಾನು ವಾಚ, ಅಂದ್ರೆ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಬಿಟ್ರೆ ಅವನೇ ನಮ್ಮನ್ನ ನೋಡ್ಕೋತಾನೆ ಅಂತ ಹೇಳಿ. 60 ಸೆಕೆಂಡ್ಗೆ 1 ನಿಮಿಷ, 60 ನಿಮಿಷಕ್ಕೆ 1 ಗಂಟೆ ಅಂತ ಹೇಳಿ 365 ದಿನಕ್ಕೆ 1 ವರ್ಷ, ಹೀಗೆ 2,40,000 ವರ್ಷ ಅಂದ್ರೆ ಒಂದು ಕಲಿಯುಗ, 4,80,000 ಅಂದ್ರೆ ಒಂದು ದ್ವಾಪರ ಯುಗ, ಹಾಗೆ ಇದರ 3 ಪಟ್ಟು ತ್ರೇತಾಯುಗ, ಇದರ 4 ಪಟ್ಟು ಸತ್ಯಯುಗ, ಇದನ್ನ ಒಂದು ಸೇರಿಸಿದ್ರೆ 1 ಮನ್ವಂತರ, ಹೀಗೆ 12 ಮನ್ವಂತರ ಸುತ್ತಿದಾಗ 1 ಕಲ್ಪ ಆಗತ್ತೆ. 1 ಕಲ್ಪ ಅಂದ್ರೆ 12 ಮನ್ವಂತರ, ಹೀಗೆ 40 ಕಲ್ಪದವರೆಗೂ ಶಿವ ಧ್ಯಾನ ಮಾಡ್ತಿದ್ದಾನೆ. ಹಾಗಾಗಿ ನಾವು ತಿಳ್ಕೊಬೇಕು, ನಾವು ಪತ್ರಿಜಿ ಅವ್ರ ಜೊತೆ ಇದ್ದೀವಿ, ಹಾಗೆ ನಾನು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ, ಅಷ್ಟು ವರ್ಷ ಧ್ಯಾನ ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ಎಷ್ಟು ತೃಣ ಅನ್ನೋದನ್ನ ನಾನು ಪ್ರತಿಕ್ಷಣವೂ ಅರ್ಥ ಮಾಡ್ಕೋಬೇಕು. ನಾನಿನ್ನೂ ಹೆಚ್ಚು ಸಾಧನೆ ಮಾಡ್ಬೇಕು, ಜ್ಞಾನ ಸಂಪಾದನೆ ಮಾಡ್ಬೇಕು ಅನ್ನೋದ್ರಲ್ಲೇ ಇರ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಗೆಲ್ಲರಿಗೂ ಆತ್ಮಜ್ಞಾನ ಬೋಧನೆಯನ್ನ ಕೊಟ್ರಿ ಸರ್. ಇಷ್ಟೊತ್ತು ಇದನ್ನ ಹೇಳ್ಕೊಳ್ಳೋಕೆ, ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೀರಿ. ನೋಡಿ, ಅವರಿಗೆ ಬರ್ಕೊಳಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಬೇರೆಯವ್ರಿಗೂ ಸಾಧ್ಯ ಆಗ್ತದೆ ಅಲ್ವಾ? ಅಂದ್ರೆ ಪ್ರಯತ್ನ ಮಾಡ್ಬೇಕಷ್ಟೇ. ಅಂದ್ರೆ ಅದನ್ನೇ ಶ್ರದ್ಧೆ ಅನ್ನೋದು. ಶ್ರದ್ಧೆ ಇದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಲ್ವಾ? ಶ್ರದ್ಧೆ ಇದ್ರೆ ಖಂಡಿತ ಬರ್ಕೊಳ್ಬೋದು.
ಯಾರಿಗೂ ಕಷ್ಟ ಆಗಲಿಕ್ಕಿಲ್ಲ. ಆಯ್ತಾ? ಈಗ ಬರ್ಕೊಳಕ್ ಆಗದೆ ಇರೋರು ಬೇಜಾರು ಮಾಡ್ಕೊಳ್ಬಾರ್ದು. ಅಟ್ಲೀಸ್ಟ್ ಬೆಟರ್, ನಾಳೆಯಿಂದ ಬೆಟರ್ ಆಗಿ ಬರ್ಕೊಳಕ್ಕೆ ಪ್ರಯತ್ನ ಮಾಡೋದು. ಕಾರಣ ಹೇಳ್ಬಾರ್ದು. ಹೇಳಿನಲ್ವಾ, ಹರ ಮುನಿದರು ಗುರು ಕಾಯುವನಯ್ಯ, ಗುರು ಸಿಕ್ಕಾಗ ಬಿಡಬಾರ್ದು, ಬಿಟ್ರೆ ಕೆಟ್ಟರು. ಮುಗೀತವು, ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇವತ್ತು ಯಾರ್ಯಾರೆಲ್ಲ ಮಾಸ್ಟರು ಬರ್ಕೊಂಡಿದ್ದನ್ನು ಓದಿದ್ರು ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಬೀಳಲಿ. ವೆರಿ ಗುಡ್. ಓಕೆ, ಎಲ್ಲರೂ ಬೆಳಿಗ್ಗೆ